ಟ್ರಾಫಿಕ್ ಅಲ್ಲಿ ಏನ್ ನಡೀತಾ ಇದೆ ನಂಗೆ ಚೆನ್ನಾಗಿ ಗೊತ್ತ್ರಿ. ಆ ಬಿರ್ಕ್ಗಳನ್ನೆಲ್ಲ ಸಿಮೆಂಟ್ ಹಾಕಿ ಸೀಲ್ ಮಾಡೋದಕ್ಕೆ ನಾನು ಬಂದಿರೋದು. ಅವರು ಮತ್ತೆ KV ರಾಜು ಕಡೆಯಿಂದ ನನಗೆ ಲೈಫ್ ಸಿಕ್ತು, ಮುಂದೆ ಏನಾರು ಆಯ್ತು ಅಂತಂದ್ರೆ ಇದನ್ನ ನೀವು ಅವ್ರಿಗೆ ಕೊಟ್ಟುಬಿಡಿ ಅಂತ ಹೇಳಿ ನಂಜುಂಡಪ್ಪ ಬರ್ದಿದ್ನಂತೆ. 2 ಸೈಟ್ನ, ಒಂದು ಸೈಟು ಶಂಕರ್ ನಾಗಿ ಕೊಡಬೇಕು ಅಂತ. ನಮ್ಗೇನು ಬೇಡ ಅಂತ KV ರಾಜು ಅವರು ರಿಜೆಕ್ಟ್ ಮಾಡಿದ್ದಾರೆ, ಶಂಕರ್ ನಾಗ್ ರಿಜೆಕ್ಟ್ ಮಾಡಿದ್ದಾರೆ. ಮಂಜೆ ಅಲ್ಲೆಲ್ಲಾರ ಪೇಪರ್ ಅಂಗಡಿ ಕಂಡ್ರೆ ನಿಲ್ಸ್ಬಿಟ್ಟು 4-5 ಪೇಪರ್ ಯಾವ್ದಿದೆ ಎಲ್ಲ ತಗೊಂಡ್ಬಿಡು ಅಂದರು. ಸೂಟ್ ಕೇಸ್ ತೆಗೆದು ಒಂದು 50 ರೂಪಾಯಿ ಎತ್ಕೊಂಡು ಅದನ್ನ ಕ್ಲೋಸ್ ಮಾಡಿ ಹಂಗೆ ಸೂಟ್ ಕೇಸ್ ಇಟ್ಟು ಡೋರ್ ತೆಗೆದು ಹಿಂಗೆ ಇಳಿಬೇಕು. ನಾನು ಒಂದು ವಾಯ್ಸ್ ಬಂತು, ರಮಯ್ಯ ನಡಿ 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 ಕೂತ್ಕೊಳ್ಳಿ ಮುಂಜೆ. ಈ ಒಂದು ಒದ್ದಾಟ ಎಲ್ಲ ನೋಡಿ ಟಕ್ಕಂತ ಇಳಿದು ಹೋಗಿ 4-5 ಪೇಪರ್ ಎತ್ಕೊಂಡ್ಬಂದು ಕೂತಾಯ್ತು. ಅಷ್ಟು ಸ್ಪೀಡ್ ಅವರು. ಏನೇ ಒಳ್ಳೆ ಎಮ್ಮೆ ತರ ನಿಧಾನಕ್ಕೆ ಇದು ಮಾಡ್ತಿದ್ಯಾ ಅಂತಲೋ ಇನ್ನೇನೋ ಒಂದು ಕೆಟ್ಟ ಪದನೋ ಏನು ಒಂದು ಮಾತಾಡ್ಲಿಲ್ಲ. ಏನ್ ಸರ್ ಸಿಗ್ನಲ್ ಜಂಪ್ ಮಾಡ್ತಾ ಇದಿರಲ್ಲ, ಹೆಲ್ಮೆಟ್ ಬೇರೆ ಹಾಕಿದ್ವಲ್ಲ, ಹೆಲ್ಮೆಟ್ ತೆಗೆದೆ. ಓ ನೀವಾ CBI ಶಂಕರ್, ಏನ್ ಸರ್ ನೀವೇ ಹೆಂಗ್ ಮಾಡ್ಬಿಟ್ರೆ ಹಂಗೆ ಸರ್. ಇನ್ನೊಂದ್ಸಲ ಸರ್ ಯೂ ಟರ್ನ್ ಇಲ್ಲ ಸರ್ ಇಲ್ಲಿ ಅಂದ. ಹಿಂಗ್ ಯಾಕಪ್ಪ ಫೈನ್ ಆದ್ರೆ ನಾ ಕಟ್ತೀನಪ್ಪ ಅಂದೆ. ತಿರುಗಿಸ್ದೆ, ಬಂದ್ಕೊಳ್ಳಿ ಹಿಡ್ಕೊಂಡ. ಸಾರಿ ಅರ್ಜೆಂಟು ಯಾರನ್ನ ನೋಡೋಕೋಬೇಕು, ಡೈರೆಕ್ಟರ್ ನೋಡೋಕೋಬೇಕಿತ್ತು ಅಲ್ಲಿ. ಓ ಸಾಂಗ್ಲಿಯಾನ, ಏನ್ ಸರ್ ನೀವೇ ಹೆಂಗ್ ಮಾಡ್ಬಿಟ್ರೆ ಹಂಗೆ ಸರ್. ಸಾಂಗ್ಲಿಯಾನ CBI ಶಂಕರ್. ಯಾರೋ ಮಾಡಿದ ಕೊಲೆನ ನನ್ನ ತಲೆ ಕಟ್ಟೋಕ್ ನೋಡ್ತಾ ಇದ್ದೀರಾ? ಇನ್ಯಾರು ಮಾಡಿದ್ದು ಅಂತ ನೀವೇ ಹೇಳಿ, ನನಗೇನ್ರಿ ಗೊತ್ತು. ಶಂಕರ್ ನಾಗ್ ಅವರು ಹೊಸ್ಸು ಬೇರೆ ಕಟ್ಟಿದ್ರು. ಅವರು ಹಾಲು ಕೂಡ ಕರಿಯೋರು, ಯಾಕಂದ್ರೆ ಅದು ಒಂದು ಆರ್ಟ್, ಅದು ಹಾಲು ಕರಿಯೋದು. ಇಲ್ಲಾಂದ್ರೆ ಕೈ ನೋವು ಬಂದ್ಬಿಡೋದು. ಫುಲ್ ಹಾಕೋದಾಗ್ಲಿ, ಹೊಸುಗಳನ್ನ ತೊಳೆಯೋದಾಗ್ಲಿ, ಒಂದೊಂದ್ಸಲ ಕೊಟ್ಟಿಗೆನೂ ಕ್ಲೀನ್ ಮಾಡ್ಬಿಡೋರು ಅವ್ರು. ಆ ಲೆವೆಲ್ಗೆ ಅವರು ಇದು ಮಾಡ್ಕೊಂಡಿದ್ರು. ಎಲ್ಲಿ ಕಟ್ಟಿದ್ರು? ಅದೇ ಅವ್ರ ಫಾರ್ಮ್ ಹೌಸಲ್ಲಿ ಇತ್ತಲ್ಲ, ಸಿಂಗ್ಸಂದ್ರ ಅಲ್ಲಿ. ಆಮೇಲೆ ಮೊನ್ನೆ ಎಲ್ಲೋ ಒಂದು ಕಡೆ ನೋಡಿದೆ, ನಾನು ಆ ಕಡೆ ಹೋಗೇ ಇಲ್ಲ, ಬಟ್ ಇನ್ಫಾರ್ಮೇಷನ್ ನಾನು ಯಾವುದೋ ಒಂದು ಇದಲ್ಲಿ ನೋಡಿದೆ. ಆನಗೋಡ್ ಅಂತ ಅವರು ಆಕ್ಸಿಡೆಂಟ್ ಆದ ಜಾಗ, ದಾವಣಗೆರೆ ಹತ್ರ. ಆ ಜಾಗದಲ್ಲಿ 1-2 ಕಲ್ಲು ಇಟ್ಬಿಟ್ಟು ಅವ್ರ ಗುರ್ತಿಗೆ ಇವತ್ತು ಅಮಾವಾಸ್ಯೆ ದಿನ ಅವ್ರ ಆತ್ಮ ಅಲ್ಲಿ ಓಡಾಡುತ್ತೆ ಅಂದ್ಬಿಟ್ಟು ರಾತ್ರೆಲ್ಲ ಕಾಯ್ತಾರಂತೆ ಪೂಜೆ ಮಾಡ್ಕೊಂಡು. ಪಕ್ಕದಲ್ಲೇ ಒಂದು ಸ್ಕೂಲ್ ಕಟ್ಸ್ಯಾರಂತೆ, ಶಂಕರ್ ನಾಗ್ ಪಾಠಶಾಲೆ ಅಂತ. ಅದು ನನಗೆ ಗೊತ್ತಿರಲಿಲ್ಲ. ಆ ಸ್ಕೂಲಲ್ಲಿ ಶಂಕರ್ ನೆನಪಿಗೆ ಇವತ್ತು ಕೂಡ ಬಡ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಎಲ್ಲ ಕೊಡ್ತಾ ಇದ್ದಾರಂತೆ. ಪ್ಲಸ್ ಆನ್ಗೋಡಲ್ಲಿ 1-2 ಕಲ್ಲುಗಳು ಇಟ್ಬಿಟ್ಟು ಅಲ್ಲಿ ಇವತ್ತು ಅಮಾವಾಸ್ಯೆ ದಿನ ಹೋಗಿ ವೆಯ್ಟ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾ ಇದ್ದಾರಂತ ಅಲ್ಲಿ. ಸೊ ಆ ರೀತಿ ಶಂಕರ್ ನಾಗ್ ಅವ್ರ ಬಗ್ಗೆ ಇದ್ದಂಥ ಒಂದು ಇದನ್ನು ಅಷ್ಟು ಸುಲಭವಾಗಿ ಅಳಿಸೋಕ್ಕೆ ಸಾಧ್ಯನೇ ಇಲ್ಲ. ಅಭಿಮಾನ ಹಾಗೂ ಅವ್ರು ಇರ್ತಕ್ಕಂಥ ನಂಬಿಕೆ ಅದೆಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಂಜುಂಡಪ್ಪಂಗೆ ಲೈಫ್ ಕೊಟ್ಟಿದ್ದೇ ಶಂಕರ್ ನಾಗ್. ಡೇಟ್ ಕೊಟ್ಬಿಟ್ಟು ಸಾಂಗ್ಲಿಯಾನ, SP ಸಾಂಗ್ಲಿಯಾನ, CBI ಶಂಕರ್ 3 ಹಿಟ್ಗಳು ಕೊಟ್ಟ ಆ ಮನುಷ್ಯ. ಅವನು ಒಂದು ಬಲ್ಲ ಮೂಲಗಳಿಂದ ಏನು ಅಂದರೆ ಅವರು ಮತ್ತು KV ರಾಜು ಕಡೆಯಿಂದ ನನಗೆ ಲೈಫ್ ಸಿಕ್ತು, ಮುಂದೆ ಏನಾರು ಆಯಿತು ಅಂತಂದರೆ ಇದನ್ನು ನೀವು ಅವ್ರಿಗೆ ಕೊಟ್ಟುಬಿಡಿ ಅಂಥೇಳಿ ಬರ್ದಿದ್ನಂತೆ. 2 ಸೈಟ್ನ, ಒಂದು ಸೈಟು KV ರಾಜುಗೆ, ಒಂದು ಸೈಟು ಶಂಕರ್ ನಾಗಿ ಕೊಡಬೇಕು ಅಂತ. ಯಾರು? ನಂಜುಂಡಪ್ಪ. ಅದು ನನಗೆ ಗೊತ್ತಿರಲಿಲ್ಲ. ಆದರೆ ಅವರು ತೀರ್ಕೊಂಡ್ಮೇಲೆ ಅವ್ರ ಮನೆಯವರು ಈ ಥರ ಬರೆದಿದ್ದಾರೆ ನೋಡಿ, ಸೈಟು ನಿಮಗೆ ಕೊಡಬೇಕು ಅಂದ್ಬಿಟ್ಟು ಅಂತ ಹೇಳಿದ ಮೇಲೆ ಆ ಥರ ಏನು ಬೇಡ, ಅವನೇನು ಅಂತ ಕೋಟ್ಯಾಧೀಶ್ವರ ಆಗಿರಲಿಲ್ಲ, ಕಷ್ಟಪಟ್ಟು ಮೇಲೆ ಬಂದವನು, ನಮಗೇನು ಬೇಡ ಅಂತ KV ರಾಜು ಅವರು ರಿಜೆಕ್ಟ್ ಮಾಡಿದ್ದಾರೆ, ಶಂಕರ್ ನಾಗ್ ರಿಜೆಕ್ಟ್ ಮಾಡಿದ್ದಾರೆ. ಅವ್ರ ಸಿಸ್ಟರ್ಗೆ ಮತ್ತು ಇವರಿಗೆ ಕೊಟ್ಟುಬಿಡಿ, ಮನೆಯವರಿಗೆ ಕೊಟ್ಟುಬಿಡಿ ಅಂಥೇಳಿ. ಸೊ ಅದೊಂದು ನ್ಯೂಸು ನಾನು ರೀಸೆಂಟಾಗಿ ಒಂದು ಕಡೆ ನೋಡಿದೆ. ಅಂದರೆ ನಂಜುಂಡಪ್ಪನವರು ದುಡ್ಡು ಮಾಡಿದ್ರು. 2 ಸೈಟ್ ಮಾಡಿದ್ರು. 2 ಸೈಟ್. ಅಂದರೆ ಅವಾಗೆಲ್ಲ ಕಡಿಮೆ ಸಿಗ್ತಾ ಇತ್ತಲ್ಲ. ನನಗೆ ಒಂದು ಸಲ ಆಫರ್ ಕೊಟ್ಟಿದ್ದರು. ಮಾಗಡಿ ರೋಡಲ್ಲಿ ನಾವು ಇದಕ್ಕೆ ಎಂಟ್ರ್ ಆಗ್ತೀವಲ್ಲ, ಏನೋ ಸುಂಕದ ಕಟ್ಟೆಗೆ ಎಂಟ್ರ್ ಆಗೋ ಜಾಗದಲ್ಲೇ ಒಂದು ಲಕ್ಷ್ಮೀ ಹಾಸ್ಪಿಟಲ್ ಇದೆ ಅಲ್ಲಿ, ವೆಂಕಟಲಕ್ಷ್ಮಿ ಹಾಸ್ಪಿಟಲ್ ಅಂತ, ಹಾರ್ಟ್ ಮತ್ತು ಇನ್ನು ಎಲ್ಲದಕ್ಕೂ ಸ್ಪೆಷಲಿಸ್ಟ್ ಅಂತ. ಅಲ್ಲಿ ರೈಟ್ ಸೈಡಲ್ಲಿ ಒಂದು ಸೈಟ್ ತೊಗೊಂಡಿದ್ದ ಅವನು. ಬರೀ 25,000ಕ್ಕೆ. ನಂಜುಂಡಪ್ಪ. ಅವಾಗ ನನಗೆ ಅದು ಏನಾಯಿತು ಅಂತ ಗೊತ್ತಾಗಲಿಲ್ಲ. ಅವಾಗ ನನಗೆ ಫೋರ್ಸ್ ಮಾಡಿದ್ದ, 25,000 ಹೆಂಗೋ ಹೊಂದಿಸಿ ಇನ್ಸ್ಟಾಲ್ಮೆಂಟ್ ಕೊಟ್ಟರು ನಡೆಯುತ್ತೆ, ಎಲ್ಲ ಬೆಳವಣಿಗೆ ಆಗ್ತಾಯಿದೆ, ಅದೆಲ್ಲ ಮಾಗಡಿ ರೋಡೆಲ್ಲ ಇಂಪ್ರೂವ್ ಆಗ್ತಾಯಿದೆ, ಸುಂಕದ ಕಟ್ಟೆ ಭಾಳ ಇದಾಗುತ್ತೆ ಮಾಡಿ ಅಂತ. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಅಯ್ಯೋ ಸುಂಕದ ಕಟ್ಟೆ ಅಲ್ಲೆಲ್ಲೋ ಕೊಂಪೆ ಬೇಡಪ್ಪ, ನಮಗೇನು ಅಂದರೆ ಗಾಂಧಿನಗರ ಸುತ್ತಮುತ್ತ, ಸದಾಶಿವನಗರ, ಅಷ್ಟೇ ನಮ್ಮ ಮೈಂಡಲ್ಲಿ. ಮಲ್ಲೇಶ್ವರ, ರಾಜಾಜಿನಗರ, ಚಾಮರಾಜಪೇಟೆ, ಇಷ್ಟರಲ್ಲೇ ನಾವು ಇರಬೇಕು ಅನ್ನೋ ಭಾವನೆ. ಅಷ್ಟರಲ್ಲಿ ಎಲ್ಲಿ ತೊಗೊಳಕ್ಕಾಗ್ತಾಯಿತ್ತು ಆ ಕಾಲದಲ್ಲಿ ಕೂಡ. ಈಗಂತೂ ಮುಟ್ಟಂಗಿಲ್ಲ ಬಿಡಿ, ಈಗ ಔಟ್ ಆಫ್ ಸಿಟಿನೇ ಕೋಟಿಗಟ್ಟಲೆ ಆಗ್ಬಿಟ್ಟಿದೆ. ನಾನು ರಾಕ್ಲೈನ್ ಸೈಟ್ ಬಿಟ್ಟೆ ಅಂತ ಹೇಳಿದ್ನಲ್ಲ, 8ನೇ ಮೈಲಿ 2 ಸೈಟ್ ಇದ್ದಿದ್ದು ನಂದು. ಅಯ್ಯಪ್ಪ.
ಬರೀ 55,000ಕ್ಕೆ ತೊಗೊಂಡಿದ್ದೆ. ಅವರು 2 ವರ್ಷ ಆದರೂ ಅದು ಬರೀ ಪವರ್ ಆಫ್ ಅಟರ್ನಿ ಏನೋ ಮಾಡಿಕೊಟ್ಟಿರಲ್ಲ, ಬರೀ ಆ ಲೆಟ್ರಲ್ಲಿ ಇದ್ದಿದ್ದು ಅಷ್ಟೇ, 2 ಸ್ಟಾಂಪ್ ಹಾಕ್ಬಿಟ್ಟು ಯಾರೋ ಏನೇನೋ ಹೇಳಿದ್ರು ಅಂದ್ಬಿಟ್ಟು ನಾನು ಅವಾಗ ಸ್ವಲ್ಪ ಹಿಂದಿ ಪಿಕ್ಚರ್ಲ್ಲ ಮಾಡಿದ್ಮೇಲೆ ಸ್ವಲ್ಪ ಪಿಕ್ಚರ್ ಕಮ್ಮಿ ಆಗೋಯ್ತು ನನಗೆ. ಅವನು ಅಷ್ಟು ಕೇಳ್ತಾನೆ, ಇಷ್ಟು ಲಕ್ಷ ಕೇಳ್ತಾನೆ ಅಂದ್ಬಿಟ್ಟು ಅವಾಗ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಎಜುಕೇಷನ್ಗೆಲ್ಲ ನನ್ನ ಮಗನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸರ್ ನನಗೆ ಸೈಟ್ ಭಾಳ ದುಡ್ಡು ಕೊಟ್ಬಿಡಿ ಅಂದೆ. ನಿಮ್ಗೆ ಹಿಂದೆ ಹೇಳಿದ್ದೀನಿ ನಾನು. ಹೌದು. ಅವಾಗ ಅವ್ರ ತಮ್ಮ ಹೋದಾಗೆಲ್ಲ 5,000 ಕೊಟ್ಟು ಖಾಲಿ ಮಾಡ್ರು ಅಂತ. ಇವತ್ತದು ಒಂದೊಂದು ಸೈಟು ಸುಮಾರು 1 ಕೋಟಿ ನಡೀತಾ ಇದೆಯಂತೆ. ಜಾಸ್ತಿ ಇದೆ. ಹಾಂ. ಸೊ ಇವತ್ತು 3 ಕೋಟಿ ರೂಪಾಯಿ ಆಸ್ತಿ ನನಗದು ಇದ್ದಿದ್ರಿ. ಇಷ್ಟೆಲ್ಲ ಸೈಕಲ್ ಹೊಡೆಯೋ ಅವಶ್ಯಕತೆಯೂ ಇರಲಿಲ್ಲ, ಇನ್ನೂ ಬಾಡಿಗೆ ಮನೇಲಿ ಒದ್ದಾಡೋ ಅವಶ್ಯಕತೆಯೂ ಇರಲಿಲ್ಲ. ಒಂದು ಸೈಟ್ ಮಾರ್ಕೊಂಡು ಒಂದು ಸೈಟಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ಇರ್ಬೋದಿತ್ತು. ಅದಕ್ಕೆ ಎಲ್ಲ ಹಣೆ ಬರ ಚೆನ್ನಾಗಿರ್ಬೇಕು, ಆ ಥರ ಆಗೋಯ್ತು. ನಿಮ್ಗೇನ್ ಸರ್ ಅರ್ಜೆಂಟು ಮಣ್ಣು ಮುಚ್ಚೋರ್ಗೆ? ಸಾಯಿ ಪಾಲಿಕಾಂದು ಕರೀನಾ ಕಪೂರ್ದು ಮದುವೆ ಇತ್ತು. ನಾನು ರೀಸೆಂಟಾಗಿ ಒಂದು ನಮೋ ವೆಂಕಟೇಶ ಅಂತ ಒಂದು ಸಿನಿಮಾ ಮಾಡಿದೆ. ತೆಲುಗು? ಇಲ್ಲ, ಅದು ಕನ್ನಡನೇ, ನಮೋ ವೆಂಕಟೇಶ. ಅದರ ಸಾಂಗ್ ರಿಲೀಸಿಗೆ ಹೋಗಿದ್ದೆ, ಪ್ರಿವ್ಯೂ ಹಾಕಿದಾಗ ಹೋಗಿದ್ದೆ, ಪ್ರೆಸ್ ಮೀಟಿಗೆ ಹೋಗಿದ್ದೆ. ಆ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ನನಗೆ ಇನ್ನೊಬ್ಬ ಶಂಕರ್ ನಾಗ್ನ ನೋಡಿದಾಗ ಆಯಿತು ಅಂತ. ಯಾಕೆ ಅಷ್ಟು ಹೈಲೈಟ್ ಮಾಡಿ ಹೇಳಿದೆ ಅಂದರೆ, ಶಂಕರ್ ನಾಗ್ ಥರನೇ ಆ ಫಾಸ್ಟ್ನೆಸ್, ಚುರುಕುತನ. ಆಮೇಲೆ ಈಗ ಒಂದು ಟ್ರ್ಯಾಲಿ ಹಾಕ್ಕೊಂಡು ನಿಮಗೆ ಕಾಯ್ತಾ ಇರ್ತಾರೆ ನೀವು ರೆಡಿಯಾಗಿ ಬರೋಕ್ಕೆ. ಅಷ್ಟೊತ್ತಿಗೆ ಅದೇ ಜಾಗದಲ್ಲಿ ಇನ್ನೊಬ್ಬ ಕಲಾವಿದ ಯಾರೋ ಒಬ್ಬ, ನಂದೇನು ಇನ್ನೂ ಲೇಟ್ ಇದೆಯಲ್ಲ ಅಂತ ಸುಮ್ಮನೆ ಹಿಂಗೆ ಕೂತಿರ್ತಾರೆ ತಂದೆ ಪಾತ್ರ ಮಾಡೋ ಫೀಲಿಂಗಲ್ಲಿ. ಅಯ್ಯೋ ನನ್ನ ಶಾಟ್ ಬಂದ ನೋಡ್ಕೊಳ್ಳೋಣ. ಈ ವ್ಯಕ್ತಿ ಇನ್ನೂ ಬಂದಿಲ್ಲ, ರೆಡಿ ಆಗ್ತಾ ಇದ್ದಾರೆ, ಇವರು ಸುಮ್ಮನೆ ಕೂತಿದ್ದಾರೆ ಫೀಲಿಂಗಲ್ಲಿ. ಆ ಫೀಲಿಂಗ್ ಶಾಟ್ ಒಂದು ನಾಪ್ಕ ಬಿಡುತ್ತೆ ಇವನಿಗೆ, ಆ ನಿರ್ದೇಶಕನಿಗೆ, ವಿಜಯ್ ಭಾರದ್ವಾಜ ಅಂತ. ಅರೆ ಟ್ರ್ಯಾಲಿನೂ ಹಾಕಿದೆ, ರೆಡಿ ಇದೆ, ಈ ವ್ಯಕ್ತಿದೊಂದು ಶಾಟ್ ಇದೆಯಲ್ಲ, ನಾನು ಯಾಕೆ ತೆಗಿಬಾರ್ದು, ಇದು ಯಾವೆಲ್ಲ ಮಾಡಬೇಕು ಅಂದ್ಕೊಂಡಿದ್ದು ಇನ್ನೂ 1-2 ದಿವಸ ಬಿಟ್ಟ ಮೇಲೆ. ಅದು ಆ್ಯಕ್ಚುಲಿ ನೈಟ್ ಎಫೆಕ್ಟು. ಈಗ ಟಾಪಿಗೊಂದು ಇದನ್ನು ಹಾಕ್ಬೇಕಷ್ಟೇ, ಟಾರ್ಪಲ್ ಮುಚ್ಚಬೇಕಷ್ಟೇ ಅಂದ್ಬಿಟ್ಟು ಇಮಿಡಿಯೇಟಾಗಿ ಕರೆದು ಹುಡುಗರಿಗೆ, ಅಲ್ಲೊಂದು ಬೇಗ ಇದನ್ನು ಹಾಕ್ಬಾ ನೀನು, ಟಾರ್ಪಲ್ ಮುಚ್ಚಿಬಿಟ್ಟು ಅಂದ್ಬಿಟ್ಟು ಕ್ಯಾಮ್ರಾಮನ್ಗೆ ಹೇಳ್ಬಿಟ್ಟು, ನೋಡಿ ಇಲ್ಲಿಂದ ಹಿಂಗೆ ಟ್ರಾಲಿ ತಗೊಳ್ಳಿ, ಇವ್ರು ಏನು ಕೂತಿರೋ ಹಿಂಗೆ ಇರಲಿ ಸರ್, ನೀವೇನು ಚೇಂಜಸ್ ಮಾಡಬೇಡಿ, ಏನು ಫೀಲಿಂಗ್ ಕೂತೀರ ಅದೇ ಫೀಲಿಂಗಲ್ಲಿ ಯೋಚನೆ ಮಾಡ್ತಾ ಕೂತೀರಿ ಸರ್, ಒಂದು ಶಾರ್ಟ್ ತೊಗೋತೀನಿ ಅಂದ್ಬಿಟ್ಟು ಆ ಟ್ರ್ಯಾಲಿನ ಹಂಗೆ ಯೂಸ್ ಮಾಡಿ ಅವ್ರು ಏನು ನನ್ನ ಮಗಳು ಭಾಳ ಹಿಂಗಾಗೋಯ್ತಲ್ಲ ಅಂತ ಫೀಲಿಂಗಲ್ಲಿ ಕೂತಿರೋದು ಒಂದು ಶಾಟ್. ನಾನು ಪಾತ್ರ ಮಾಡೋಕ್ಕೆ ಹೋದಾಗಲ್ಲ ಹಂಗೆ ಸಡನ್ನಾಗಿ ಮಳೆ ಬಂದ್ಬಿಡ್ತು, ಅರ್ಧ ಸೀನ್ ಆಗಿದೆ, ಇನ್ನೂ ಅರ್ಧ ಸೀನ್ ತೆಗಿಬೇಕು, ಇದಷ್ಟೇ, ಇದು ಲೇಟಾಗಿ ಹೋಗುತ್ತೆ ಅನ್ಕೋತಾ ಇದ್ದರೆ ನಾನು ಸಡನ್ನಾಗಿ ಆ ಮನೆ ಒಳಗಡೆನೇ ಒಂದು ಸೀನು ಇಮಿಡಿಯೇಟಾಗಿ ಹೀರೋಯಿಂದು ಅವ್ರ ಅಪ್ಪಂದು ಎಲ್ಲ ಚಕ್ ಅಂತ ಪ್ಲ್ಯಾನ್ ಮಾಡಿ, ಇಲ್ಲಿ ತಮ್ಮ 2 ಲೈಟು, ನೀನು ಬೇಗ ಈ ಡ್ರೆಸ್ ಚೇಂಜ್ ಮಾಡ್ಕೊಂಬಮ್ಮ ಅಂದ್ಬಿಟ್ಟು ಮಳೆ ನಿಲ್ಲೋದ್ರೊಳಗೆ ಸುಮಾರು 1 ಅವರ್ ಮಳೆ ಸುರ್ಕೊಳ್ತು. ಅಷ್ಟರೊಳಗಡೆ ಇನ್ನೊಂದು ಸೀನ್ನ ಚೆಕ್ ಅಂತ ಪ್ಲ್ಯಾನ್ ಮಾಡಿ ಒಳಗಡೆ ತೆಕ್ಕೊಂಡು ಮತ್ತೆ ನಮ್ಮ ಸೀನಿಗೆ ಬಂದರು. ಅಷ್ಟೊತ್ತಿಗೆ ಮಳೆ ನಿಲ್ತು. ಇವರೇ ಹೋಗ್ಬಿಟ್ಟು ಆ ನೀರೆಲ್ಲ ತೆಗೆಸಿ ಆ ಸಟ್ನ ರೆಡಿ ಮಾಡಿಸ್ಬಿಟ್ರು. ಇವ್ರು ಮಾಡೋದು ನೋಡಿಕೊಂಡು ಬೇರೆ ಹುಡುಗರುಗಳು ಕೂಡ ಪಟ 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 ಅಂತ ರೆಡಿ ಮಾಡಿದ್ರು. ಅಂದರೆ ನಾನು ಏನು ಶಂಕರ್ನಾಗಿ ಹೇಳ್ತಾ ಇದ್ದೆ, ಅವರೇ ಹೋಗ್ಬಿಟ್ಟು ಅನ್ನದ ಪಾತ್ರೆ ತೊಗೊಂಡೋಗ್ಬಿಟ್ಟಿದ್ದು ಫೀಲ್ಡ್ ಕಣೋ ಅಂತ ತೆಗೆದು ಬಿಡೋರು ಅಂತ. ಆ ಥರ ಈ ವ್ಯಕ್ತಿನೂ ಮಾಡ್ತಾ ಇದ್ದ. ಈ ವ್ಯಕ್ತಿ ಹೆಸರು ವಿಜಯ್ ಭಾರದ್ವಾಜ್ ಅಂತ, ಮೈಸೂರು ಹುಡುಗ. ಮೈಸೂರಿನಲ್ಲಿ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿಕೊಂಡು ಆಮೇಲೆ ಏನಾರ ಮಾಡಬೇಕು ಸಿನಿಮಾದಲ್ಲಿ ಅಂತೇಳಿ TN ಸೀತಾರಾಮ್ ಹತ್ರ ಸೇರಿಕೊಂಡು ಸೀರಿಯಲ್ಗಳಲ್ಲಿ ಅಲ್ಲಿ ಸ್ವಲ್ಪ ಕೆಲಸ ಕಲ್ತ್ಕೊಂಡು ಈ ಕರೋನಾ ಬಂದ ಟೈಮಲ್ಲಿ 3 ಶಾರ್ಟ್ ಫಿಲಮ್ ಮಾಡ್ದ ಮನುಷ್ಯ. 3ರಲ್ಲಿ 3ಕ್ಕೂ ಒಳ್ಳೆ ಹೆಸರು ಬಂತು. 1ಕ್ಕೆ ಬೆಸ್ಟ್ ಇದು ಶಾರ್ಟ್ ಫಿಲಮ್ ಅಂತ ಅವಾರ್ಡ್ ಕೂಡ ಬಂತು ಆ ಮನುಷ್ಯನಿಗೆ. ಆ ಬೆಸ್ಟ್ ಶಾರ್ಟ್ ಫಿಲ್ಮ್ ಅಂತ ಅವಾರ್ಡ್ ಬಂತಲ್ಲ, ಅದಕ್ಕೆ ನನಗೆ ಬಂತು ಆ ತಂದೆ ಪಾತ್ರ ಮಾಡಲೇಬೇಕು ಅಂತ ಭಾಳ ಫೋರ್ಸ್ ಮಾಡಿದ್ರು. ನಮ್ಮ ಮನೇಲಿ ಕರೋನಾ ಇದೆ ಅಂದ್ಬಿಟ್ಟು ಬಿಡಲಿಲ್ಲ. ಅವಾಗ ನಾಡಿಗೆ ಅಂತ ನನ್ನ ಫ್ರೆಂಡೇ ಮಾಡ್ದ, ಅವನು ಮ್ಯಾನೇಜರ್ ಆಗಿ ಇವರ ಹತ್ರ ಎಲ್ಲ ಕಾಶಿನಾಥ್ ಹತ್ರ ಎಲ್ಲ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ರು ಅವರು, ನಾಡಿಗೆ ಅಂತ. ಅವರು ಆರ್ಟಿಸ್ಟ್ ಕೂಡ, ಅವ್ರಿಗೆ ಒಳ್ಳೆ ಹೆಸರು ಬಂತು ಅದರಲ್ಲಿ. ನೌ ಈಸ್ ನೋ ಮೋರ್. ಸೊ ಈ ವಿಜಯ್ ಭಾರದ್ವಾಜ್ ಚಿಕ್ಕ ಹುಡುಗ ಆದಾಗ ಕೂಡ ಸಿನಿಮಾಗೆ ಕರ್ಕೊಂಡೋದ್ರೆ ಅವ್ರ ತಾಯಿ ಅವರೆಲ್ಲ ಪೇರೆಂಟ್ಸ್ ಜೊತೆ ಹೋದರೆ ಸಾಂಗ್ ಬಂದುಬಿಟ್ರೆ ಎದ್ದೋಗ್ಬಿಟ್ಟು ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡೋಣ ಅಂತ. ಅಂದರೆ ಆ ಚಿಕ್ಕ ವಯಸ್ಸಿನಿಂದನೇ ಒಂದು ಕಲೆ ಅನ್ನೋದು ಒಂದು ರಕ್ತಗತವಾಗಿ ಬಂದ್ಬಿಟ್ಟಿದೆ, ಡ್ಯಾನ್ಸ್ ಮಾಡೋದಾಗಲಿ ಇನ್ನೊಂದಾಗಲಿ. ಸೊ ಇದನ್ನೆಲ್ಲ ಶಾರ್ಟ್ ಫಿಲಮ್ ಎಲ್ಲ ಮಾಡಿಕೊಂಡು ಸೀರಿಯಲ್ಗಳೆಲ್ಲ ಮುಗಿಸ್ಕೊಂಡು ಒಂದು ನಮೋ ವೆಂಕಟೇಶ ಅನ್ನೋ ಸಿನಿಮಾ ಒಳ್ಳೆ ಕಾನ್ಸೆಪ್ಟೇ ಇರೋದು ಅದು. ಅದನ್ನು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಪ್ಲಸ್ ಹೀರೋ ಅವನೇ. ಯಾರು ನೀವು? ಸೇಮ್ ಟು ಸೇಮ್ ಸರ್, ವೆಂಕಟೇಶ್ ಅಂತ. ಪ್ಲಸ್ ಕೋ ಪ್ರೊಡ್ಯೂಸರ್. ಅವನಿಗೆ ಅವರೇನು ಪೇಮೆಂಟ್ ಎಲ್ಲ ಕೊಡೋಂಗಿಲ್ಲ. ಸೊ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥರ ಅವನು. ಈ ಥರ ಮಾಡ್ಕೊಂಡು ಅದು ಸಿನಿಮಾ ಮಾಡಿದ್ರು ಪ್ಲ್ಯಾನ್ ಮಾಡಿ. ಆವಾಗ ನಾನು 2ನೇ ಹೀರೋಗೆ ತಂದೆ ಪಾತ್ರ ನೀವೇ ಮಾಡಬೇಕು ಸರ್,
ಕೊಟ್ಟಿಗೆಹಾರಕ್ಕೆ ಒಂದು ದಿವಸದ ಮಟ್ಟಿಗೆ ಬರಬೇಕು ಅಂತ ಕರ್ಸ್ಕೊಂಡಿದ್ರು. ಹೋಗ್ಬಿಟ್ಟು ಮಾಡ್ಬಿಟ್ಟು ಬಂದೆ ನಾನು. ಸೊ ಅವತ್ತು ನಾನು ಹೋದಾಗ ಸುಮಾರು ರಾತ್ರಿ 7:45 ಆಗಿದೆ ಕೊಟ್ಟಿಗೆಹಾರಕ್ಕೆ ಹೋಗಿ ತಲುಪಿದಾಗ. ನೀವು ಹಿಂದಿನ ದಿವಸನೇ ಬಂದ್ಬಿಟ್ರೆ ರೆಸ್ಟ್ ತಗೊಂಡು ಮೊನ್ನೆ ದಿವಸ ಔಟ್ಡೋರ್ ಬೆಳಗ್ಗೆ ಎಲ್ಲ ಡೇ ಎಫೆಕ್ಟ್ ಇದೆ, ನೈಟ್ ಎಫೆಕ್ಟ್ ಇದೆ, ಮುಗಿಸ್ಕೊಂಡು ರಾತ್ರಿ 11 ಗಂಟೆಗೆ ಬಸ್ಸಿಗೆ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಒಂದ್ ದಿವಸ ರೆಸ್ಟ್ ತಗೊಂಡಂಗೆ ಆಗತ್ತೆ ಬನ್ನಿ ಅಂತ. ಸೊ ನಾನು ಅಲ್ಲಿಂದ ಫೋನ್ ಹೊಡೆದೆ ಕೊಟ್ಟಿಗೆಹಾರ ತಲುಪಿದ ಕೂಡಲೇ, ಈಗ ಬಂದಿದ್ದೀನಿ, ಈಗ ಆಟೋ ತಗೊಂಡ್ ಬರ್ತಾ ಇದ್ದೀನಿ ಸರ್, ಇಲ್ಲಿ ಕರೆಂಟ್ ಬೇರೆ ಹೊರಟಾಗಿದೆ. ಇಲ್ಲ ಇಲ್ಲೂ ಹೋಗಿದೆ ಸರ್, ನಾವು ಶೂಟಿಂಗ್ ಕಾಯ್ತಾ ಇದ್ದೀವಿ, ಮಳೆ ಬೇರೆ ಬರ್ತಾ ಇದೆ, ನೀವು ಬಂದ್ಬಿಡಿ ಸರ್, ಇಲ್ಲಿ ನೋಡಿದಿರಲ್ಲ ಹೇಗೋ ನೀವು ಮನುಗೌಡ್ರ ಮನೆ ಬಂದ್ಬಿಡಿ ಅಂದರು. ನಾನೇ ಅದನ್ನು ಸಜೆಸ್ಟ್ ಮಾಡಿದ್ದು ಮನುಗೌಡ್ರ ಮನೆನ. ಓ ಮನುಗೌಡ್ರ ಮನೆ. ಹೌದೌದು, ಬಾಳೂರು ಎಸ್ಟೇಟು. ಹೌದು, ಬಾಳೂರು ಎಸ್ಟೇಟ್. ನಾವು ವಿಡಿಯೋ ಮಾಡಿದ್ದೀವಿ. ಮಲೆನಾಡಿನ ಮಳೆಹಾಡಿನ ಕಿಸುಮಾತಿನ ಅಡ್ಡಾಗಿ ನೀವು ನೋಡ್ತಾರಂತ ಈ ಮನೆ ಸುಮಾರು 250 ವರ್ಷಗಳ ಹಿಂದಿಂದು. ಒಳಗಡೆ ನೀವು ನೋಡ್ರೆ ಆಶ್ಚರ್ಯ ಪಡ್ತೀರಿ, ಅಷ್ಟು ಅದ್ಭುತವಾಗಿದೆ. ಯಾಕೆಂದರೆ ನಾವು ಒಂದು ಜೈನ್ ಅಂತ ಒಬ್ಬರದ್ದು ಫಿಲಮ್ಮು ಸುಮಾರು ದಿವಸ ಅಲ್ಲೇ ಮಾಡಿದ್ದು. ಓಕೆ. ಹಾಗಾಗಿ ನನಗೆ ಅವರ ಪರಿಚಯ ಇತ್ತು. ಇನ್ನು ಕೆಲವರಿಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ, ಒಂದೇ ಮನೆಯಲ್ಲಿ ಮಾಡುವಂಥ ಸೀನ್ ಇದ್ದರೆ ಅಥವಾ ಅಲ್ಲಿ ಮೇಜರ್ ವರ್ಕ್ ಇದ್ದರೆ ನೀವು ಒಂದು 40-50 ಜನದ್ದು ಗ್ರೂಪ್ ಇಟ್ಕೊಂಡು ಏನಾರ ಹೋಗಿ ಮಾಡೋದಾದರೆ ನಿಮಗೆ ಊಟ ತಿಂಡಿ ಅಲ್ಲ ಹಿಂದ್ಗಡೆ ಅಡುಗೆ ಮಾಡಲಿಕ್ಕೆ, ಆಮೇಲೆ ಬಿಸಿನೀರಂತೂ 3 ಗಂಟೆಗೆ ಬೆಳಗಿನ ಜಾವ ಕುದೀತಾ ಇರುತ್ತೆ ನೀರು. ಆ ಥರ ಒಂದು ಬಾಯ್ಲರ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಅವರು. ಪ್ಲಸ್ ಎಕ್ಸ್ಟ್ರಾ ಬೆಡ್ಗಳು ಇಟ್ಕೊಂಡಿದ್ದಾರೆ ಹಾಲ್ಗಳಲ್ಲಿ ಹಾಕಕ್ಕೆ. ಕೆಲವು AC ರೂಮ್ಗಳು ಇದೆ. ಸೊ ತುಂಬ ಚೆನ್ನಾಗಿದೆ, ಹೋಗಿ ಮಾಡಿ ಅಂತ ನಾನು ಅಲ್ಲಿ ಸಜೆಸ್ಟ್ ಮಾಡಿದ್ದೀನಿ. ಅಲ್ಲಿ ಇವರು ಮಾಡಿದ್ದು ಮೇಜರ್ ವರ್ಕ್ನ ಅಲ್ಲೇ ಮುಗಿಸಿದ್ರು ಅವರು. ಓಕೆ. ಸೊ ಅಲ್ಲಿಗೆ ನಾನು ಪಾತ್ರ ಮಾಡೋಕ್ಕೆ ಹೋಗಿದ್ದೆ. ಆವಾಗ ಮಳೆಯಲ್ಲಿ ಹಿಂಗೆ ಹೋದೆ, ಇನ್ನು 5 ನಿಮಿಷದಲ್ಲಿ ತಲುಪ್ತೀನಿ ಸರ್ ಅಂತ ಫೋನ್ ಮಾಡಿದೆ. ಈ ಮನುಷ್ಯನ ನೋಡಾಗಲೇ 2-3 ವರ್ಷದ ಮೇಲಾಗೋಯ್ತು. ಕರೋನಾ ಟೈಮಲ್ಲಿ ನಾನು ಕರೆಸಿ ಮಾತಾಡಿ ಇದನ್ನು ಒಂದು ಪಾತ್ರ ಮಾಡ್ತೀರ ಅಂತೆಲ್ಲ ಹೇಳಿದರು. ಅಷ್ಟೊತ್ತಿಗೆ ಒಂಚೂರು ಮುಖಾನ ಮರ್ತಂಗೆ ಆಗ್ಬಿಟ್ಟಿತ್ತು. ಕತ್ಲೆಯಲ್ಲಿ ಯಾರೋ ಹಿಂಗೆ ಛತ್ರಿ ಹಿಡ್ಕೊಂಡು ಹಿಂಗೆ ಬಂದರು. ಅವರೇ ಬ್ಯಾಗ್ ಎತ್ಕೊಂಡ್ರು. ಬ್ಯಾಗ್ ಎತ್ಕೊಂಡು ಸೀದಾ ಹೋದರು. ನೀನು ಇವತ್ತು ನಮ್ಮ ರೂಮಲ್ಲಿ ಎಕ್ಸ್ಟ್ರಾ ಬೆಡ್ ಹಾಕೋ ಮಲ್ಕೋ ಸರ್, ಇವತ್ತೊಂದು ಸೈಲ್ ಇರ್ತಾರೆ ಅಂತ ಹೇಳ್ಬಿಟ್ಟು, ಸರ್ ನೀವು ರಿಲ್ಯಾಕ್ಸ್ ಆಗಿ ಸರ್, ಆಮೇಲೆ ಒಟ್ಟಿಗೆ ಊಟ ಮಾಡೋಣಂತೆ ಅಂಥೇಳಿ ಹೊರಟೋದ್ರು. ಯಾರು ಇರ್ಬೋದು ಇದು ನನಗೆ ಗೊತ್ತೇ ಇಲ್ಲ. ಅವರೇ ಹೀರೋ ಕಮ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್, ಪ್ರೊಡ್ಯೂಸರ್ ಇವರೇ ವಿಜಯ್ ಭಾರದ್ವಾಜ್ ಅಂತ ನಂಗೆ ಗೊತ್ತೇ ಆಗಲಿಲ್ಲ. ಸೊ ಶಂಕರ್ನಾಗ್ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅವಾಗ ಅಂತಂದರೆ, ಅವರೇ ಓಡಿ ಬಂದು ನಾನು ಬ್ಯಾಗ್ ಎತ್ಕೊಂಡು ಆ ರೂಮ್ನ ಅಸಿಸ್ಟೆಂಟ್ ಡೈರೆಕ್ಟರ್ ರೂಮ್ನ ಬಿಡಿಸ್ಕೊಟ್ಟು ಎಲ್ಲ ಮಾಡಿ, ಮಾನೇ ಸಹ ಮಳೆ ಬಂದು ಟೆನ್ಷನ್ ಆದಾಗ ಇಮಿಡಿಯೇಟಾಗಿ ಬೇರೆ ಸೀನ್ ಪ್ಲ್ಯಾನ್ ಮಾಡಿ ಮಳೆ ನಿಂತು ಕೂಡಲೇ ನನ್ನ ಪೋರ್ಷನ್ನ ಅವರೇ ಕ್ಲೀನ್ ಮಾಡೋದ್ರಿಂದ ಹಿಡಿದು ಇನ್ನೊಂದು ಮಾಡಿಕೊಂಡು ಟಕ ಅಂತ ಹೆಲ್ಪ್ ಮಾಡಿ ಶಂಕರ್ ಥರನೇ ಸ್ಪೀಡಲ್ಲಿ ನನ್ನ ಸೀನ್ ಮುಗಿಸಿ ಕಡೆಗೆ ಇನ್ನೂ ಒಂಚೂರು ನೈಟ್ ಎಕ್ಸ್ಟೆನ್ಷನ್ ಇತ್ತು. ಅವ್ರ ಅಂಬಾಸಡರ್ ಇದೆ, ಒಂದು ಅಂಬಾಸಡರ್ ಅವರೇ ಓಡಿಸೋರು. ಅದಂತೂ ಎಷ್ಟು ಕೆಲಸ ಮಾಡಿದೆ ಅಂತ ಗೊತ್ತಿಲ್ಲ. ಇವರೇ ತಗೊಂಡು ಹೊರಟೋಗೋರು, ಇವರೇ ಸೆಟ್ ಕೆಲಸ ಮಾಡೋರು. ಫ್ರೀ ಇದ್ದಾಗ ಅಲ್ಲಿ ಹೋಗ್ಬಿಟ್ಟು ಅಡುಗೆ ಹತ್ರ ನೋಡ್ಬಿಟ್ಟು, ಏನಪ್ಪ ರೆಡಿ ಆಗ್ತಾ ಇದೆಯಾ, ಏನೋ ಹೆಲ್ಪ್ ಬೇಕನೆಯಾ, ಮಾಡ್ಬೇಕಾ ನಾನು ಅಂತ ಅಡುಗೆಗೆ ಹೆಲ್ಪ್ ಮಾಡೋರು. ಎಲ್ಲ ಮುಗಿದ ಮೇಲೆ ರಾತ್ರಿ ಸಾಂಗ್ಗಳು ಹಾಕ್ಕೊಂಡು ಡ್ಯಾನ್ಸ್ಗಳು ಅವ್ರದ್ದೆಲ್ಲ ಒಂಥರ ರಿಕ್ರಿಯೇಷನ್. ಮತ್ತೆ ಬೆಳಗ್ಗೆ ನೋಡ್ರೆ 4:30-5 ಗಂಟೆಗೆ ಎಲ್ಲರೂ ಎದ್ದುಬಿಟ್ಟು 6 ಗಂಟೆಗೆಲ್ಲ ಶೂಟಿಂಗ್ ಸ್ಟಾರ್ಟ್ ಔಟ್ಡೋರಲ್ಲಿ. ಹಾಗಾಗಿ ಅವ್ರು ಅಂದ್ಕೊಂಡಂಥ ಒಂದು ಇದನ್ನು ಮುಗಿಸೋಕ್ಕಾಯ್ತು. ಇವರು ಸ್ಪೀಡ್ ನೋಡ್ಬಿಟ್ಟು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡೋಕ್ಕೆ ಹೊರಟ್ರೆ ಲೈಟ್ ಮ್ಯಾನ್ಗಳು, ಸರ್ ಯಾಕೆ ಸರ್ ತಲೆ ಬಿಸಿ ಮಾಡ್ಕೋತೀರಾ, ಆರಾಮಾಗಿ ಮಾಡಿ ಸರ್, 1 ಅವರ್ ಎಕ್ಸ್ಟ್ರಾ ಆದರೂ ನಾವೇನು ನಿಮ್ಮನ್ನು ಕೇಳಲ್ಲ ಸರ್, ನಿಮ್ಮನ್ನು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ, ಅಷ್ಟು ಇನ್ಸ್ಪೈರ್ ಆಗಿ ಮಾಡ್ತಾ ಇದ್ದೀರಾ ನೀವು, ಒಬ್ಬ ಡೈರೆಕ್ಟರ್ ಕಮ್ ಹೀರೋ ಅನ್ನೋದನ್ನೇ ಬಿಟ್ಟುಬಿಟ್ಟು ನೀವು ಮಾಡ್ತಾ ಇದ್ದೀರಲ್ಲ ಅಂತ ಸಪೋರ್ಟ್ ಮಾಡೋರು ಅವರಿಗೆ. ಸೊ ಹಾಗಾಗಿ ಆ ಥರ ಒಂದು ಮೆಂಟ್ಯಾಲಿಟಿ ಇದ್ದಿದ್ದು ಶಂಕರ್ನಾಗಿಗೆ ಮಾತ್ರ. ಕ್ರಿಯೇಟ್ ಮಾಡೋದಾಗಲಿ, ಎಲ್ಲಾದರೂ ಇನ್ವಾಲ್ವ್ ಮಾಡೋದಾಗಲಿ, ಬೇರೆಯವ್ರನ್ನ ಎಲ್ಲರನ್ನೂ ಅಂಟಮಂತರ ಥರ ನೋಡ್ಕೊಳ್ಳೋದಾಗಲಿ ಪ್ರತಿಯೊಂದೂ. ಹಾಗಾಗಿ ನಾನು ಧೈರ್ಯವಾಗಿ ಆ ಇಂಟರ್ವ್ಯೂನಲ್ಲಿ ಅವ್ರಿಗೆ ಹೇಳಿದ್ದೆ, ಇವರು ಒಂಥರ ಜೂನಿಯರ್ ಶಂಕರ್ನಾಗಿದ್ದಾಗೆ, ಇವರಿಗೆ ಸರಿಯಾದ ಸಪೋರ್ಟ್ ಸಿಕ್ಕಿದ್ರೆ ಒಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ ಇವರಲ್ಲಿ ಟ್ಯಾಲೆಂಟ್ ಇದೆ ಅಂಥೇಳಿ. ಆಮೇಲೆ ಅವ್ರಿಗೆ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ, ನನ್ನ ಮುಂದಿನ ಇಂಟರ್ವ್ಯೂನಲ್ಲಿ ನಿಮ್ಮ ಬಗ್ಗೆ ಹಿಂಟ್ ಕೊಡೋದು ಅಲ್ದಲೆ ಪರಮೇಶ್ ಅವರಿಗೆ ನಿಮ್ಮ ನಂಬರ್ ಕೊಟ್ಟು ಅವ್ರದ್ದು ಇನ್ನೂ ಬೇಜಾನು ಅವ್ರು ಮಾಡಿರೋ ಸಾಧನೆಗಳು, ಚಿಕ್ಕ ಹುಡುಗನಲ್ಲೇ ಆಟದ ಗೊಂಬೆ ತೊಗೊಂಡೋಗೋರಿಗೆ ಕೊಟ್ಟರೆ ಕಾರು ಅದೆಲ್ಲ, ಆ ಕಾರ್ ಟೈರೆಲ್ಲ ಕಿತ್ತಾಕ್ಬಿಟ್ಟು ಬೇರೆ ಇದು ಹಣ್ಣಲ್ಲಿ ಅದರಲ್ಲಿ ನಿಂಬೆಹಣ್ಣು ಇನ್ನೊಂದು ಏನೋ ಇಟ್ಬಿಟ್ಟು ಏನಾರ ಪ್ರಯೋಗ ಮಾಡೋದು ಆಗತ್ತಾ ಇದು ಅಂತ. ಈಗಲೂ ಹಳೇ TVS ಯಾರೊಬ್ಬರು ಏನೂ ಮಾಡೋಕ್ಕಾಗಲ್ಲ ಅನ್ನೋದನ್ನ ಕೊಡಿ ನನಗೆ, ನಾನು ರೆಡಿ ಮಾಡ್ತೀನಿ ಅಂಥೇಳಿ ಮಾಡ್ತಾ ಇದ್ದಾರೆ ಈಗ ಮೈಸೂರಿನಲ್ಲಿ. ಸೊ ಹಾಗಾಗಿ ಮಲ್ಟಿ ಟ್ಯಾಲೆಂಟೆಡ್ ಮನುಷ್ಯ, ಬರೀ ಸಿನಿಮಾಕ್ಕೆ ಅಂತಲೇ ಅಲ್ಲ ಅಥವಾ ಆಟೋಮೊಬೈಲ್ನಲ್ಲೇ ಅಲ್ಲ, ಒಂದು ಹಾಡು ಕೂಡ ಹಾಡಿದ್ದಾರೆ ಇವರು ಆ ಸಿನಿಮಾದಲ್ಲಿ. ಹಾಡು, ಡ್ಯಾನ್ಸು, ಸ್ಕ್ರಿಪ್ಟು, ಈ ಒಂದು ಇನ್ವಾಲ್ವ್ಮೆಂಟು, ಎಲ್ಲರನ್ನೂ
ಅಂತ ಮುಂದ್ರ ಥರ ನೋಡೋದಾಗಲಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡೋದಾಗಲಿ ಅವರು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗೋರು. ಅದರಿಂದ ನಿಮಗೆ ನಂಬರ್ ಕೊಡ್ತೀನಿ. ಅವ್ರದ್ದು ಇನ್ನೂ ಬೇಜಾನ್ ಕತೆಗಳಿದೆ, ಎಲ್ಲ ನನಗೆ ಕಳಿಸಿದ್ರು. ಅದೆಲ್ಲ ನಾನು ನೋಟ್ ಮಾಡೋಕ್ಕಾಗಲಿಲ್ಲ. ನಾನು ಹೇಳಿದೆ ಅವರಿಗೆ, ಒಂದು ಕೆಲಸ ಮಾಡ್ತೀನಿ, ಪರಮೇಶ್ವರ್ಗೆ ಹೇಳ್ಬಿಟ್ಟು ನಿಮ್ಮದೇ ಒಂದು ಇಂಟರ್ವ್ಯೂ ಮಾಡಿಸ್ತೀನಿ. ಅದ್ರ ಮೂಲಕನಾದ್ರು ನಿಮಗೆ ಒಂದು ಒಳ್ಳೆಯ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಲಿ, ನೀವೊಬ್ಬರು ಒಳ್ಳೆಯ ನಿರ್ದೇಶಕರಾಗಿ ಕನ್ನಡದಲ್ಲಿ ಅಂತ ಆಶ್ವಾಸನೆ ಕೊಟ್ಟಿದ್ದೀನಿ ನಾನು ಅವರಿಗೆ. ಆ ಸಿನಿಮಾ ಬಿಡುಗಡೆ ಆಯ್ತಾ ನಮ್ಮ ವೆಂಕಟೇಶ? ಅದು ಒಂದು ಲೆವೆಲಿಗೆ ಹೋಯ್ತು, ಬಟ್ ಸ್ವಲ್ಪ ಲಾಸೇ ಅವರಿಗೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಸಿನಿಮಾ. ನೋಡಿದವರೆಲ್ಲ ಅಲ್ಲಿ ಥಿಯೇಟರ್ನಲ್ಲಿ ಹೊರಗೆ ಬಂದು ಮಾತಾಡಿಸಿದವರು, ಆ ಫ್ಯಾಮಿಲಿಯವರು ಎಲ್ಲರಿಗೂ ಸಮಾಜಕ್ಕೆ ಒಂದು ನೀತಿ ಹೇಳ್ತಕ್ಕಂಥ ಸಿನಿಮಾ ಇದು. ಯಾಕೆಂದರೆ ಕೆಲವು ಮಕ್ಕಳಿಗೆ ಏನೋ ಒಂದು ಆಸೆ ಇರುತ್ತೆ, ನಾನು ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ. ಅದಕ್ಕೆ ಅವ್ರನ್ನ ಸ್ಟಡಿ ಮಾಡಿಬಿಟ್ಟು ಅದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ಬೇಕು ನೀವು. ಒಬ್ಬನಿಗೆ ಈಗ ಇಂಜಿನಿಯರೇ ಆಗಬೇಕು ಅಂತ ಇರುತ್ತೆ, ಇಲ್ಲ ನೀನು ಡಾಕ್ಟ್ರೇ ಆಗಬೇಕು ಗಲಾಟೆ ಮಾಡೋ ಪ್ರಯೋಜನ ಇಲ್ಲ. ನನ್ನ ಮಗನಿಗೆ ಹೈ ಡಿಸ್ಟಿಂಕ್ಷನ್ ಬಂದಿದ್ರೆ ಮೆಡಿಕಲ್ ಶೀಟು ಸಿಗ್ತಾ ಇತ್ತು ಅವನಿಗೆ ಮೆಡಿಕಲ್ ಇಷ್ಟ ಇಲ್ಲ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅಂದ. ಆಯಿತು ಅದನ್ನೇ ಮಾಡಪ್ಪ ಅಂದು. ನಾವು ಬಲವಂತವಾಗಿ ಮೆಡಿಕಲಿಗೆ ಕಳಿಸಿದ್ರೆ ಕಷ್ಟ ಆಗೋದು. ಹಾಗೆ ಅವರು ಆ ಹುಡುಗನ್ನ ಇಲ್ಲ ನೀನು ಹಿಂಗೆ ಮಾಡಬೇಕು ಅಂತ ಅವ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಿರ್ತಾರೆ. ಮಗಳನ್ನು ಅವ್ರು ಹಂಗೆ ಮಾಡ್ತಾ ಇರ್ತಾರೆ. ಕಡೆಗೆ ನೋಡಿದ್ರೆ ಅವರವರು ಸ್ವಂತ ಬುದ್ಧಿಯಿಂದ ಮಾಡ್ಕೊಂಡು ಆಮೇಲೆ ನೋಡ್ರಿ ಇಬ್ಬರು ಅವರು ಕ್ಲೋಸ್ ಫ್ರೆಂಡ್ಸೇ. ಹಿಂದೆ ಇಬ್ಬರಿಗೂ ಮದುವೆ ಆಗತ್ತೆ. ಸೊ ತುಂಬ ಒಂಥರ ಮಾರಲ್ ಆಗಿ ಇದೆ ಅದು ಕತೆ. ಸೊ ಅದನ್ನು ಬರೆದವರು ಇವರೇ. ಓಕೆ. ಸೊ ವಿಜಯ್ ಭಾರದ್ವಾಜ್ ಬಗ್ಗೆ ಅದು ವಿಚಾರ ನನಗೆ ಒಂಥರ ಜೂನಿಯರ್ ಶಂಕರ್ನಾಗ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಓಕೆ. ಅವ್ರಿಗೊಂದು ಅವಕಾಶ ಸಿಕ್ಕಲಿ ನಿಮ್ಮ ಮೂಲಕ. ಕಣ್ ಕುರುಡಾದ್ರೂ ಕಿವಿ ಕುರುಡನು, ಹೋಗೋ ದಾರಿ ಗೊತ್ತಿಲ್ಲ ದಾರಿಲಿ ಹೋಗ್ತಿರೋ ಕೇಳ್ಕೊಂಡೋಗ ಅಂತ ನಮ್ಮ ತಾತ ಹೇಳ್ತಾ ಇರ್ತಾರೆ ಸರ್. ಸಿ ಶಂಕರ್ ಮಾಡುವಾಗ ಮಂಗಳೂರಿನಲ್ಲಿ ಹಾರ್ಬರ್ ಶೂಟಿಂಗ್, ಅವಾಗ ಪಿಸ್ತೂಲ್ದೆಲ್ಲ ಪ್ರಾಬ್ಲಮ್ ಆಯಿತು ಅಂತೆಲ್ಲ ಹೇಳಿದ್ದೀನಿ. ಹೇಳಿದಿರಿ ಶಂಕರ್ನಾಗ್ ಸುಮ್ಮನೆ ಇಟ್ಕೊಂಡು ಹಿಂಗಂತ ಅದೆಲ್ಲ ಅವ್ರೇನೇನು ಮಾಡ್ತಾ ಇದ್ರು ಅಂತ. ಅದು ಚೆನ್ನಾಗಿದೆ. ಆ್ಯಕ್ಚುಲಿ ಆ ಸೀನ್ ತುಂಬ ಚೆನ್ನಾಗಿದೆ, ನಾನು ನೋಡಿದೆ. ಹಾರ್ಬರಲ್ಲಿ ಕ್ಲೈಮ್ಯಾಕ್ಸ್ ಬಂಚದು. ಅಲ್ಲಿಗೆ ಹೋಗ್ತಾ ಇರುವಾಗ ಅವ್ರಿಗೆ ಮಾಮೂಲಿ ಎಲ್ಲ ಥರ ಪೇಪರ್ಗಳು ಓದೋ ಅಭ್ಯಾಸ. ಶಂಕರು ಅನಂತ್ ಇಬ್ಬರು ಅಷ್ಟೇ. ನಾವು ಹೋಗ್ತಾ ಇದ್ದೀವಿ, ಹಂಗೆ ಅಲ್ಲೆಲ್ಲಾರ ಪೇಪರ್ ಅಂಗಡಿ ಕಂಡ್ರೆ ನಿಲ್ಲಿಸ್ಬಿಟ್ಟು 4-5 ಪೇಪರ್ ಯಾವ್ದಿದೆ ಎಲ್ಲ ತಗೊಂಡ್ಬಿಡು ಅಂದರು. ಸರಿ ಸರ್ ಅಂತ ಹಿಂಗೆ ಹೋಗ್ತಾ ಇದ್ದೀವಿ. ದಾರಿಲೆಲ್ಲ ರೈಟ್ ಸೈಡಲ್ಲೇ ಒಂದು ಅಂಗಡಿ ಕಂಡಿದೆ. ನಾನು ಬರೀ ಲೆಫ್ಟ್ಗೆ ಹೆಚ್ಚಿಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರು ರೈಟಲ್ಲಿ ನೋಡಿಕೊಳ್ಳೆ ರಾಮಯ್ಯ ಹೇಳಿದ್ನಲ್ಲ, ರಾಮಯ್ಯ ಅಂತ ಕಾರ್ ಡ್ರೈವರ್ ಇದ್ದ ಅಂತ. ಕಾರ್ ನಿಲ್ಲಿಸು ಅಂದರು. ಮಂಜೆ ನೋಡಿ ಅಲ್ಲಿ ಪೆಟ್ಟಿ ಅಂಗಡಿ ಇದೆ, ಹೋಗಿ ಪೇಪರ್ ತಂದುಬಿಡಿ ಅಂದರು. ನಾನು ಅದರಲ್ಲಿ ಮ್ಯಾನೇಜರ್ ಕಮ್ ಸೆಕೆಂಡ್ ಹೀರೋ ಥರ, ಸೆಕೆಂಡ್ ಆರ್ ಥರ್ಡ್ ಹೀರೋ. ಒಟ್ಟು ನನ್ನ 3 ಜನಲ್ಲಿ, ನಾನು, ಶಂಕರು, ಅವಿನಾಶ್. ನಂದು ಮಾಮೂಲಿ ಸೂಟ್ ಕೇಸ್ ಇರ್ತಿತ್ತು ಅವಾಗ. ನಿಮಗೆ ಹೇಳಿದ್ದೆ ಸೂಟ್ ಕೇಸ್ ಮುಂಜೆ ಅನ್ನೋರು ಕೆಲವರು ಅಂತ. ಇದರಲ್ಲಿ ಪಾತ್ರ ಬೇರೆ ಇದ್ದಿದ್ದರಿಂದ ಪರ್ಮಿಷನ್ ಲೆಟ್ರು, ವೋಚರ್ಸು, ದುಡ್ಡು ಎಲ್ಲ ಅದೆಲ್ಲ ಇಟ್ಕೊಂಡಿರ್ತಿದ್ದೆ. ಸೊ ಅವ್ರು ಹಂಗೆ ಹೇಳಿದ ಕೂಡಲೇ ಫ್ರಂಟಲ್ಲಿ ನಾನು ಒಬ್ಬನೇ ಕೂರ್ತಾ ಇದ್ದು. ಅಲ್ಲಿ ಹಿಂದ್ಗಡೆ ಇನ್ಯಾರ ಇರ್ತಿದ್ರು, ಶಂಕರ್ ಜೊತೆ ಒಂದೊಂದ್ಸಲ ಅವಿನಾಶ್ ಇರ್ತಿದ್ರು, ಇಲ್ಲ ಅವರೊಬ್ಬರೇ ಇರ್ತಾಯಿದ್ರು. ಸೊ ಅವ್ರು ಹೇಳಿಕೊಳ್ಳಿ ನಾನೇನು ಮಾಡಿದೆ, ಸೂಟ್ ಕೇಸ್ ತೆಗೆದು ಅದರಲ್ಲಿ ದುಡ್ಡು ಬೇರೆ ಬೇರೆ ಕಡೆ ಇಟ್ಟಿರ್ತಿದ್ದೆ. ಪೇಪರಿಗೆ ತಾನೇ ಒಂದು 50 ರೂಪಾಯಿ ಇದ್ರೆ ಸಾಕು, 4-5 ಪೇಪರ್ ಬಂದ್ಬಿಡುತ್ತೆ ಅಂತ ಒಂದು 50 ರೂಪಾಯಿ ಎತ್ಕೊಂಡು ಅದನ್ನು ಕ್ಲೋಸ್ ಮಾಡಿ, ಆಮೇಲೆ ಮತ್ತೆ ಹಿಂಗೆ ಪಕ್ಕಕ್ಕೆ ಹೋಗಿ ಹಂಗೆ ಸ್ಕೂಟಿಗೆ ಇಟ್ಟು ಡೋರ್ ತೆಗೆದು ಹಿಂಗೆ ಇಳಿಬೇಕು ನಾನು. ಅಷ್ಟು ಟೈಮ್ ಆಗೋಯ್ತು ನಂದು. ಹಿಂಗೆ ಆರಾಮಾಗಿ ಕೂತಿದ್ದವನು ಅವ್ರು ಹೇಳಿದ್ಕೊಳ್ಳೆ ಫ್ಲ್ಯಾಶ್ ಆಗಿ ಸೂಟ್ ಕೇಸ್ನೇ ಓಪನ್ ಮಾಡಿ ದುಡ್ಡು ತೆಗೆದು ಪಕ್ಕಕ್ಕಿಟ್ಟು ಡೋರ್ ತೆಗಿಯೋದ್ರೊಳಗೆ ಒಂದು ವಾಯ್ಸ್ ಬಂತು, ರಮಯ್ಯ ನಡಿ 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 ಕೂತ್ಕೊಳ್ಳಿ ಮುಂಜೆ ಅಂತ. ಯಾರ್ದು? ಶಂಕರ್ನಾಗ್. ಅಂದರೆ ನನ್ನ ಈ ಓಡಾಟ, ಈ ಒಂದು ಒದ್ದಾಟ ಎಲ್ಲ ನೋಡಿ ಟಕ್ಕಂತ ಇಳಿದು ಹೋಗಿ ಬಲಗಡೆ ಅವ್ರಿಗಿನ್ನೂ ಹತ್ರ, ನಾನು ಅವ್ರಿಗೆ ಸುತ್ಕೊಂಡು ಹೋಗ್ಬೇಕು, ನೋಡ್ಕೊಂಡು ಕ್ರಾಸ್ ಮಾಡಬೇಕು ರೋಡ್ನ. ಅವ್ರ ಪಕ್ಕದಲ್ಲಿ ಹೋಗ್ಬಿಟ್ಟು 4-5 ಪೇಪರ್ ಎತ್ಕೊಂಬಂದು ಕೂತಾಯ್ತು. ಅಷ್ಟು ಸ್ಪೀಡ್ ಅವರು. ಒಂದು ಮಾತಾಡಲಿಲ್ಲ. ಏನೇ ಒಳ್ಳೆ ಎಮ್ಮೆ ಥರ ನಿಧಾನಕ್ಕೆ ಇದು ಮಾಡ್ತಿದೀಯ ಅಂತಲೋ, ಇನ್ನೇನೋ ಒಂದು ಕೆಟ್ಟ ಪದನೋ ಅಥವಾ ಏನೇ ಹೇಳಿ ಎಷ್ಟೊತ್ತು ಕಾಯೋದು ನಿನಗೆ, ಆರಾಮಾಗಿ ಸೂಟ್ ಕೇಸ್ ಮಾಡ್ತಾ ಇದೆಯಲ್ಲ ನೀವು, ಯಾವುದೇ ಪದ ಆಗಲಿ ಏನು ಒಂದು ಮಾತಾಡಲಿಲ್ಲ. ನಡ್ರಿ ಅಂದರು. ನಾವು ಸ್ಟಾರ್ಟ್ ಮಾಡ್ಕೊಂಡು ಹೊರಟು. ನನಗೆ ಒಂಥರ ಅದನ್ನು ನೆನೆಸ್ಕೊಂಬಿಟ್ರೆ ಮೈ ರೋಮಾಂಚನ ಆಗತ್ತೆ, ಏನೇ ಈ ಮನುಷ್ಯ ಅಂತ. ಆ ರೀತಿ ಅವರು ಸ್ಪೀಡಲ್ಲಿ ಮಾತ್ರ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ.
ನಾನು ಸಿನಿಮಾಗೆ ಬಂದು ಹೊಸತರಲ್ಲಿ ಒಂದು ತಿರುಗುಬಾಣ ಅಂತ ಒಂದು ಸಿನಿಮಾ ಮಾಡಿದೆ, ಅಂಬರೀಷ್ ಅವ್ರದ್ದು. ಅಂಬರೀಷ್ ಅವ್ರದ್ದು. ಅದೇ ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಹಾಡು ಚೆನ್ನಾಗಿತ್ತು, ಫಿಲಮು ಹಿಟ್ ಆಯಿತು. ಮೋಸ್ಟ್ಲಿ KSR ದಾಸ ಅಂತ ಅದು ದಾಸ ಅವ್ರದ್ದೇ, ದಾಸ ಫಿಲ್ಮ್. ಅವಾಗ ನಾನಿನ್ನೂ ಸಿನಿಮಾಗೆ ಬಂದು ಈ ಸುವರ್ಣ ಸೇತುವೆ ಅವೆಲ್ಲ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ ಮಾಡಿ ಒಳ್ಳೆ ಒಂಚೂರು ಹೆಸರು ಬಂದಿತ್ತು. ಸೊ ಇದರಲ್ಲಿ ಒಂದು ಆಫರ್ ಬಂತು ನನಗೆ ತಿರುಗುಬಾಣಕ್ಕೆ. ಆ್ಯಕ್ಟಿಂಗ್ ಮೇನ್ ಸಬ್ಜೆಕ್ಟೇ ನಿನ್ನ ಮೇಲೆ ಇದೆಯಪ್ಪ, ನೀನು ಪವರ್ಫುಲ್ ಪ್ರೆಸ್ ರಿಪೋರ್ಟರ್, ವಿಲನ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತೀಯ. ಹಾಗಾಗಿ ಓಪನಿಂಗ್ ಸೀನೇ ನಿನ್ನ ದಾರಿಲಿ ಅಡ್ಡ ಹಾಕಿ ಸ್ಟ್ಯಾಪ್ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ. ಓಪನಿಂಗ್ ಸೀನೇ ಮರ್ಡರ್. ಆದರೆ ಅಷ್ಟೊತ್ತೆ ಸರಿಯಾಗಿ ಅಂಬರೀಷ್ ಅವ್ರ ಕಾರ್ ಬಂದು ನಿನ್ನ ನೋಡಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಹಾಸ್ಪಿಟ್ಲಲ್ಲಿ ನಿನ್ನ ಇದು ಸ್ಟಾರ್ಟ್ ಆಗುತ್ತೆ ಟ್ರೀಟ್ಮೆಂಟು. ಸುಮಾರು ದಿವಸ ನಿನಗೆ ಕಾನ್ಷಿಯಸ್ ಬಂದಿರಲ್ಲ, ಆಪ್ರೇಷನ್ ಎಲ್ಲ ಆಗಿರುತ್ತೆ. ಎಲ್ಲಿ ಬದುಕೊಂಬಿಡ್ತಾನೋ ಅಂತ ಆಸ್ಪತ್ರೆಯಲ್ಲೂ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾರೆ ಅವರು ವಿಲನ್ಗಳು, ನಿಮ್ಮನ್ನು ಸಾಯಿಸೋಕ್ಕೆ. ಆ ಸೀನ್ಗಳೆಲ್ಲ ಮಧ್ಯೆ ಬರುತ್ತೆ. ಆಮೇಲೆ ಯಾವಾಗ ಇವ್ರ ಕಣ್ಣು ನನ್ನ ಮೇಲೆ ಬೀಳುತ್ತೆ, ಅಂಬರೀಷ್ ಮೇಲೆ, ಅವ್ರು ಅವಾಗ ಬರೋದು ನೋಡೋದು. ಸೊ ಇವನ್ ಸಪೋರ್ಟ್ ಜಾಸ್ತಿ ಇದೆ ಬದುಕಿಸ್ಬೇಕು ಅಂತ. ನಾವು ಇವನಿಗೆ ಟಾರ್ಚರ್ ಕೊಟ್ಟರೆ ಮಾತ್ರ ಏನಾರ ಮಾಡೋಕ್ಕೆ ಸಾಧ್ಯ ಅಂದ್ಬಿಟ್ಟು ಏನು ಮಾಡ್ತಾರೆ, ಒಂದು ಆಲ್ಸೇಷನ್ ಡಾಗ್ ಇರುತ್ತೆ ಅವ್ರ ಮನೇಲಿ, ಅಂಬರೀಷ್ ಮನೇಲಿ, ಅದನ್ನು ಸಾಯಿಸ್ತಾರೆ. ಫೋನಲ್ಲಿ ಹೇಳ್ತಾರೆ, ನಾಯಿ ಏನಿಗೆ ಸಾಯ್ತು ಅಂತ ಗೊತ್ತಾಯ್ತಲ್ಲ ನನಗೆ, ಇದು ಎಕ್ಸಾಂಪಲ್ ಅಷ್ಟೇ ನಿನಗೆ. ನೆಕ್ಸ್ಟ್ ನಿನ್ನ ಮಗನೂ ಇರಲ್ಲ, ನಿನ್ನ ಹೆಂಡ್ತಿನೂ ಇರಲ್ಲ, ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಆ ಪ್ರೆಸ್ ರಿಪೋರ್ಟ್ರು ನೀನು ತುಂಬ ಸಪೋರ್ಟ್ ಮಾಡ್ತಾ ಇದೀಯ ಅವನಿಗೆ ಅಂತೆಲ್ಲ ಧಮಕಿ ಹಾಕ್ತಾರೆ. ಆವಾಗ ಅದು ಅವರಿಗೆ ಇನ್ನೂ ಚಾಲೆಂಜ್ ಬಂದ್ಬಿಡುತ್ತೆ ರೆಬೆಲ್ಗೆ. ಏನಾರ ಮಾಡಿ ಇವನ್ನ ಬದುಕಿಸ್ಕೊಂಡು ಅದು ಯಾರು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇರೋದು ಅವ್ರಿಗೆ ಮಟ್ಟ ಹಾಕಲೇಬೇಕು ನಾನು ಅಂಥೇಳಿ ಸಿನಿಮಾ ಕೊನೆಯವರೆಗೂ ನನ್ನ ಜೀವನದ ಇದು ಹೊಡೆದಾಟ ಏನು, ಜೀವನ ಮರಣ ಹೋರಾಟ ಏನಿದೆ ಅದು ಅವರಲ್ಲಿ ಆರತಿ ಜೊತೆಯಲ್ಲಿ ಅವರ ಫ್ಯಾಮಿಲಿಯಲ್ಲಿ ಆಗೋ ಸಮಸ್ಯೆಗಳು ಎಲ್ಲ ಆಗಿ ಎಂಡಲ್ಲಿ ನಾನು ಅವ್ರೇನು ಮಾಡ್ರು, ಅಲ್ಲಿ ತನಕ ಕೆಲವೆಲ್ಲ ತೋರಿಸಿರೋ ಎಂಡಲ್ಲಿ ಬರೀ ಫೋನ್ ಹೋಗುತ್ತೆ. ಸರ್ ಈಗ ತಾನೇ ಅವನು ಎಚ್ಚರ ಆಯಿತು ಎಲ್ಲ ಹೇಳಿದ್ದಾನೆ ಸರ್, ಇಂಥವ್ರು ವಜ್ರಮುನಿ ಮೇನ್ ವಿಲನ್ನಲ್ಲಿ ಇಂಥವ್ರು ಹಿಂಗೆ ಮಾಡಿದ್ದಾರೆ ಸರ್, ಬಾಯ್ಬಿಟ್ಟಿದ್ದಾನೆ ಅವನು, ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಅಂತ ಪೊಲೀಸ್ನವರು ಅಂಬರೀಷಿಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಹಾಗಾಗಿ ಅಂಥ ಪವರ್ಫುಲ್ ಕ್ಯಾರೆಕ್ಟರು ಅದನ್ನು ಇನ್ನೂ ಚೆನ್ನಾಗಿ ತೋರಿಸ್ಬೋದಿತ್ತು. ಆದರೆ ನಾನು ಮೊನ್ನೆ ಚೇಂಬರ್ಲಿ ಹೋದಾಗ ಹಳೆ ಮ್ಯಾಗ್ಝೀನಲ್ಲಿ ಹುಡುಕಿದಾಗ ಅದ್ರಲ್ಲಿ ತಿರುಗುಬಾಣ ಎಲ್ಲ ಆರ್ಟಿಸ್ಟಲ್ಲಿ ಮರಿದಲ್ಲೇ ನನ್ನ ಹೆಸರು ಹಾಕಿದ್ದಾರೆ, KV ಮಂಜಯ್ಯ ಅಂತ. ಅವಾಗ ಅಷ್ಟು ಬಿಗಿನಿಂಗಲ್ಲಿ ಮಾಡಿದರು ಕೂಡ. ಸೊ ಹಾಗಾಗಿ ಆ ತಿರುಗುಬಾಣದಲ್ಲಿ ನಾನು ಒಂದು ಒಳ್ಳೆ ಪಾತ್ರ ಮಾಡಿದೆ. ಎಸ್ಟಾಬ್ಲಿಷ್ಮೆಂಟ್ ಕಮ್ಮಿ ಆಗಿರ್ಬೋದು, ಆದರೆ ಓಪನಿಂಗ್ ಸ್ಟ್ಯಾಬ್ ಮಾಡಿದಾಗ ಒದ್ದಾಡೋದು ಇದು, ಆವಾಗ ಅಂಬರೀಷ್ ಸಪೋರ್ಟು, ಚೆನ್ನಾಗಿ ಮಾಡ್ತಾಯಿದ್ದೆ ಕಣ, ಇನ್ನೂ ಮಾಡು, ಹಿಂಗೆ ಮಾಡು ಫೀಲಿಂಗ್ ತೋರಿಸು ಇನ್ನೊಂದು ಸ್ವಲ್ಪ ಅಂತೆಲ್ಲ ಹೇಳ್ಕೊಟ್ಟಿದ್ದವರು. ಆಮೇಲೆ ಆವಾಗ ಲ್ಯಾವಿಲಿ ರೋಡಲ್ಲಿ ಒಂದು ವೆಂಕಟಲಕ್ಷ್ಮಿ ನರ್ಸಿಂಗ್ ಹೋಮ್ ಅಂತ ಏನೋ ಇತ್ತು. ಸುಮಾರು ಸಿನಿಮಾಗಳಾಗಿದೆ ಅಲ್ಲಿ, ಇತ್ತೀಚೆಗೆ ಕೊಡ್ತಾ ಇಲ್ಲ ಅವರು. ಅದೇ ರೆಸಿಡೆನ್ಸಿ ರೋಡ್ ಪಕ್ಕ. ಅಲ್ಲೊಂದು ಇದೆಲ್ಲ ಇತ್ತು ಅವಾಗ ಪಕ್ಕದಲ್ಲಿ, ಮಡಿಕೆನಲ್ಲಿ ಇದೆಲ್ಲ ಕೊಡೋರು, ಮೊಸರು, ಇದಕ್ಕೆಲ್ಲ ಫೇಮಸ್ ಅದು ಹೋಟೆಲ್ಲು. ಅದು ಇವಾಗ ಇದೆಯಲ್ಲ ಗೊತ್ತಿಲ್ಲ. ಈ ಹಾಸ್ಪಿಟ್ಲು ಡೌಟ್ ನನಗೆ, ಆ ಕಡೆ ಹೋದಾಗ ನೋಡಿಲ್ಲ ನಾನು. ಸೊ ಅಲ್ಲಿ ಮೇಜರ್ ಕರ್ಕೊಂಡು ಹೋಗೋದು, ಅಡ್ಮಿಟ್ ಮಾಡೋದು ಎಲ್ಲ ಮಾಡಿದ್ರು. ಈ ಫಾಲೋ ಮಾಡೋದು ಅದೆಲ್ಲ ಜಾಸ್ತಿ ಇದೆ ಅಂದ್ಬಿಟ್ಟು ಆಮೇಲೆ ಕಡೆಗೆ ಒಂದು ಚಿಕ್ಕದು ಒಂದು ICU ಥರ ಸೆಟ್ಟೇ ಹಾಕಿಸ್ಬಿಟ್ರು. ಇದರಲ್ಲಿ ಸ್ಟುಡಿಯೋ ಯಾವ್ದು ಮರ್ತೋಗಿದೆ ನನಗೆ, ಅಬ್ಬಯ್ಯನಾಡಲ್ಲಿ ಹಾಕಿದ್ರೋ ಅಥವಾ ಅಭಿಮಾನಲ್ಲಿ ಹಾಕಿದ್ರೋ ಜ್ಞಾಪಕ ಇಲ್ಲ. ಅಲ್ಲಿ ಬಂದು ನೋಡ್ತಾ ಇರೋದು, ನನ್ನ ಮಿಸ್ಸಸ್ ಬಂದು ನೋಡುವಂಥದ್ದು ಸೀನು, ಆ ಟೆನ್ಷನ್ನು ಬಿಲ್ಡಪ್ಸು ಅದೆಲ್ಲ ಅಲ್ಲಿ ತೆಗೆದ್ರು. ಸೊ ಹಾಗಾಗಿ ಅದೊಂದು ಅಂಬರೀಷ್ ಜೊತೆ ಒಡನಾಟ, ಆ ಒಂದು ಸಿನಿಮಾ ಒಳ್ಳೆ ಇದಾಯಿತು ನನಗೆ. ತಿರುಗುಬಾಣ ಈಗಲೂ ಕೆಲವರು ಕೇಳ್ತಾರೆ ತಿರುಗುಬಾಣದೆಲ್ಲ ಮಾಡಿದ್ದೀರಾ ಅಲ್ವಾ ಅಂತ. ಅದು ಹಿಟ್ ಪಿಕ್ಚರ್ ಅದು, ಅದನ್ನೊಂದು ಮಾಡಿದ್ದಾಯ್ತು ನಾನು. CBI ಶಂಕರ್ ಒಂದು ಫೇಮ್ ಆ ಹಿಟ್ಟಾಗಿದ್ದ ಮೇಲೆ ಎಷ್ಟು ಒಂದು ಗಾಢವಾದ ಪ್ರಭಾವ ಬೀರಿದೆ ಅಂದರೆ, ನಮ್ಮ ಆಫೀಸಲ್ಲಿ ಕಾಫಿ ಗೀಫಿ ತರಿಸಿದ್ರೆ, ಯಾವ ಆಫೀಸಲ್ಲಿ? ನಮ್ಮ ಫ್ರೆಂಡ್ ಆಫೀಸಿಗೆ ಹೋಗ್ತಾ ಇರ್ತೀನಿ, ಅವ್ರದ್ದು ರಿಯಲ್ ಎಸ್ಟೇಟ್ ಎಲ್ಲ ಇದೆ. ಅದೆಲ್ಲ ಮಾಡ್ತೀರಾ? ನಾನು ಮಾಡಲ್ಲ, ಅವರು ಸುಮ್ಮನೆ ಕರೆಸ್ತಾ ಇರ್ತಾರೆ ಒಂದೊಂದ್ಸಲ. ಅವಾಗ ಅವರು ಕ್ಯಾಶಿಯರು CBI ಅಂತ ಬರ್ಕೊಂಬಿಟ್ಟು ಕಾಫಿ ಅಂತ ಬರೆದಿರ್ತಾರೆ. ಅಂದರೆ ಮಂಜೆ ಅಂತ ಬರೆಯೋಕ್ಕೆ ಹೋಗಲ್ಲ, CBI. ಈ CBI ಫೇಮ್ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನೊಂದು ಸಲ KG ರೋಡಲ್ಲಿ ಬರ್ತಾಯಿದ್ದೀನಿ, ಕಾವೇರಿ ಭವನ್ ಸಿಗ್ನಲ್,
ಅಲ್ಲಿ ಇನ್ನೇನು ಒಂದು 2 ಸೆಕೆಂಡ್ ಇದೆ ಅನ್ನುವಾಗ ರೆಡ್ ಬಂದ್ಬಿಡ್ತು. ಅವನು ನನ್ನ ಫ್ರೆಂಡ್ ಬೈಕಲ್ಲಿ ಹೋಗ್ತಾ ಇದ್ದೆ, ನಿಲ್ಲಿಸ್ಬಿಟ್ಟ. ಹೋಗೋ ಪರವಾಗಿಲ್ಲ, ಇನ್ನು ಅದು ಬಂದ ಕೂಡಲೇ ಪೆಡೆಟ್ರನ್ಸ್ ಕ್ರಾಸಿಂಗ್ ಬಂದಿರುತ್ತೆ, ಇನ್ನೂ ವೆಹಿಕಲ್ ಸ್ಟಾರ್ಟ್ ಆಗಿಲ್ಲ, ಬೇರೆ ಹೋಗು ನೀ ಪರಲ್ಲ ಅಂದೆ. ಹೊರಟುಬಿಟ್ಟ. ನಾನು ಫೋರ್ಸ್ ಮಾಡಿದೆ ಅಂತ. ಅಲ್ಲಿ ನೋಡ್ರೆ ನೆಕ್ಸ್ಟ್ ಒಬ್ಬರು ನಿಂತಿದ್ದಾನೆ, ಪೊಲೀಸ್ ಹಿಡ್ಕೊಂಬಿಟ್ಟ. ಏನು ಸರ್ ಸಿಗ್ನಲ್ ಜಂಪ್ ಮಾಡ್ತಾ ಇದ್ದೀರಲ್ಲ ಅಂತ. ಹೆಲ್ಮೆಟ್ ಬೇರೆ ಹಾಕಿದ್ವಲ್ಲ, ಹೆಲ್ಮೆಟ್ ತೆಗೆದೆ. ನೀವಾ CBI ಶಂಕರ್, ಏನು ಸರ್ ನೀವೇ ಹೆಂಗೆ ಮಾಡ್ಬಿಟ್ರೆ ಹೆಂಗೆ ಸರ್? CBI-ನವ್ರು ಹೆಂಗೆ ಮಾಡ್ಬಿಟ್ರಿ? ಹಾಂ, ನೀವೇ ಹೆಂಗೆ ಮಾಡ್ಬಿಟ್ರೆ ಹೆಂಗೆ ಸರ್? ಇಲ್ಲಪ್ಪ, ಅರ್ಜೆಂಟ್ ಹೋಗ್ತಾ ಇದ್ದು, ಜಸ್ಟ್ 2 ಸೆಕೆಂಡಲ್ಲಿ ಮಿಸ್ ಆಯ್ತಲ್ಲ, ಇನ್ನು ಅಲ್ಲಿ ನಮಗೆ ಹೋಗ್ಬಿಟ್ರೆ ಇನ್ನು ಬ್ಯಾಂಕ್ ಕ್ಲೋಸ್ ಆಗ್ಬಿಡುತ್ತೆ. ಇವತ್ತು ಶನಿವಾರ ಬೇರೆ, 12 ಗಂಟೆಗೆ ಕ್ಲೋಸು. ಪ್ರಾಬ್ಲಮ್ಮು ಅವಾಗೆಲ್ಲ 12 ಇತ್ತು ಬ್ಯಾಂಕು. ಶನಿವಾರ ಅಂದರೆ 12 ಕ್ಲೋಸ್. ಇವಾಗ ಹಂಗಲ್ಲ, ಸೆಕೆಂಡ್ ಸಾಟರ್ಡೆ, 4 ಸಾಟರ್ಡೆ ಬಿಟ್ಬಿಟ್ಟು ಬಾಕಿದೆಲ್ಲ ರೆಗ್ಯುಲರ್ ಟೈಮ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಹೋಗ್ಬೇಕಿತ್ತಪ್ಪ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಹೋಗಿ ಇನ್ಮೇಲೆ ಹಂಗೆ ಮಾಡಬೇಡಿ ಸರ್ ಅಂತ ಬಿಟ್ಟು ಕಳಿಸ್ದ. ಅದು ಒಂದು ಕಡೆ ಬಚಾವಾಗಿತ್ತು. ಇನ್ನೊಂದು ಸಲ MG ರೋಡಲ್ಲಿ ನಾನು ಅರ್ಜೆಂಟಾಗಿ ಇದೇ ಪರಾಗ್ ಹೋಟ್ಲಲ್ಲಿ ಯಾರನ್ನ ನೋಡಬೇಕಿತ್ತು. ಸೊ ಆ ಕಡೆಗೆ ಹೋಗೋಕ್ಕೆ ಅಂತ ಕಾಯ್ತಾ ಇದ್ದೀನಿ ಆಟೋಗೆ. ಒಂದು ಆಟೋನೂ ಬರ್ತಾಯಿಲ್ಲ. ಎದುರುಗಡೆ ಆಟೋಗಳು ಫ್ರೀಯಾಗಿ ಹೋಗ್ತಾ ಇವೆ ಆ ಕಡೆಗೆ, ಈ ಕಡೆಗೆ ಯಾರು ತಿರ್ಕೊಂಬರಲ್ಲ. ಹಿಂಗಂದರೆ ಹಿಂಗಂತಾರೆ ಅವರು, ಆಗಲ್ಲ ಅಂತ. ಯಾಕೆಂದರೆ ಅಲ್ಲಿ ಟರ್ನ್ ಇಲ್ಲ, ಅಲ್ಲಿ ನನಗೆ ಗೊತ್ತಿಲ್ಲ, ಅದು ಭಾಳ ಸ್ಟ್ರಿಕ್ಟಲ್ಲಿ MG ರೋಡಲ್ಲಿ. ಸರಿ, ಏನು ಮಾಡಿದೆ, ನಾನೇ ಕ್ರಾಸ್ ಮಾಡಿಬಿಟ್ಟೆ. ಆ ಕಡೆಗೆ ಕ್ರಾಸ್ ಮಾಡಿಬಿಟ್ಟು ಪರಾಗ್ ಹೋಟೆಲ್ ನಡಿಯಪ್ಪ, ರಾಜ್ಭವನ್ ಕಡೆ ನಡಿ ಅಂದ. ಸರ್ ಹಿಂಗೆ ಹೋಗ್ಬಿಟ್ಟು ಲೆಫ್ಟಿಗೆ ಹೋಗಿ ಹೋಗ್ಬೇಕು ಸರ್, ನಾವೆಲ್ಲ ಇದ್ರ ಮೇಲೆ ಕಬ್ಬನ್ ರೋಡ್ ಮೇಲೆ ಹೋಗ್ಬೇಕು ಸರ್ ಅಂದ. ಹಿಂಗೆ ತಗೊಳ್ಳಿ, ಪರವಾಗಿಲ್ಲ ಅಂದ. ಸರ್ ಟರ್ನ್ ಇಲ್ಲ ಸರ್ ಇಲ್ಲಿ ಅಂದ. ಇಲ್ದಿರೆ ನಾನು ಹೇಳ್ತೀನಿ ನಡಿಯಪ್ಪ, ಯಾರು ಬಂದರೆ ನಡಿ ನೀನು. ಸರ್ ಇಲ್ಲಿ ಎಲ್ಲ ಕಡೆ ಕಣ್ಣಿದೆ, ಜೋಪಾನ, ನಿಂಗೆ ಯಾಕಪ್ಪ ಫೈನ್ ಆದ್ರೆ ನಾ ಕಟ್ತೀನಪ್ಪ ಅಂದೆ. ತಿರುಗಿಸ್ದೆ. ಅವನು ಅಲ್ಲಿಂದನೇ ಝೂಮ್ ಹಾಕಿದ್ದಾನೆ ದೂರದಿಂದ. ಬಂದ್ಕೊಳ್ಳಿ ಹಿಡ್ಕೊಂಡ. ಏನೇ ಟರ್ನ್ ಇಲ್ಲ ಅಂತ ಗೊತ್ತಾನೆ, ಹೆಂಗೆ ಬಂದೆ ನೀನು ಅಂತ. ನಾ ಹೇಳಿಲ್ವ ಸರ್, ನೀವು ಕೇಳೋದಿಲ್ಲ ಹಾಂ. ಹಿಂಗೆ ನೋಡಿದೆ. ಸರ್ ಸಾರಿ, ಅರ್ಜೆಂಟು ಯಾರನ್ನ ನೋಡೋಕೋಬೇಕು, ಡೈರೆಕ್ಟ್ರ್ ನೋಡೋಕೋಬೇಕಿತ್ತು ಅಲ್ಲಿ ಹಾಂ. ಸಾಂಗ್ಲಿಯಾನಾ? ಏನು ಸರ್ ನೀವೇ ಹೆಂಗೆ ಮಾಡ್ಬಿಟ್ರೆ ಹೆಂಗೆ ಸರ್? ಸಾಂಗ್ಲಿಯಾನಾ CBI ಶಂಕರ್, ನೀವೇ ಹೆಂಗೆ ಮಾಡ್ತೀರಾ? ನೀವೇ ಹೆಂಗೆ ಮಾಡ್ಬಿಟ್ರೆ ಹೆಂಗೆ ಸರ್? ಇಲ್ಲಿ ಟರ್ನ್ ಇಲ್ಲ ಅಂತ ಅಲ್ಲ, ಅವನು ಹೇಳಿನಪ್ಪ. ಅವನು ಮತ್ತು ಅಷ್ಟು ದೂರ ಹೋಗಿ ಎಲ್ಲ ಮಾಡ್ಕೊಂಬರೋಳೆ, ಅವರು ಹೊರಟೋಗ್ತಾರೆ. ಅವ್ರು ಹೇಳಿದ್ದೆ 12:15 ಬಾ ಅಂತ. ನನಗೆ 12:25 ಆಗೋಯ್ತು. ನಾನು 15 ನಿಮಿಷನ ಕಾಯ್ತೇನೆ, ಒಂದು ಆಟೋ ಸಿಗ್ತಾಯಿಲ್ಲ, ಎಲ್ಲ ಸ್ಟ್ರೈಟ್ ಹೋಗ್ತಾ ಇದ್ದಾರೆ, ಈ ಕಡೆ ಯಾವುದೂ ಬರ್ತಾಯಿಲ್ಲ. ಅದಕ್ಕೆ ನಾನೇ ಟರ್ನ್ ಮಾಡ್ಕೊಳ್ಳಪ್ಪ ಅನ್ನಪ್ಪ. ಹಿಂಗೆಲ್ಲ ಮಾಡಬೇಡಿ ಸರ್ ನೀವು, ಹಾಂ ಆಯಿತು ಹೊರಡಿ ಅಂತ ಕಳಿಸ್ದ. ಸೊ ಅಲ್ಲೊಂದು ಕಡೆ ಎಸ್ಕೇಪ್ ಆಯಿತು. ಆಮೇಲೆ ಒಂದು ಸೀರಿಯಲ್ಲು ಯಲಾಂಗದಲ್ಲಿ ಶೂಟಿಂಗ್. ಗಾಡಿ ಕಳಿಸಿ ಅಂದರೆ ಗಾಡಿ ಇಲ್ಲ ಸರ್, ಎಲ್ಲ ಹೀರೋಯಿನ್ನು ಅವ್ರು ಇವ್ರನ್ನ ಪಿಕಪ್ ಮಾಡ್ಕೊಂಡು ಆ ಕಡೆಯಿಂದ ಹಿಂಗೆ ಬಂದ್ಬಿಡುತ್ತೆ. ನಿಮ್ಮನೆ ಇರೋದಿಲ್ಲ ಪ್ರಶಾಂತ್ ನಗರ, ಇಲ್ಲಿ ಈ ಕಡೆ ಯಾವುದೂ ಇಲ್ವಲ್ಲ ಸರ್ ಗಾಡಿ. ನಾನೇ ಬಂದ್ಬಿಡ್ತೀನಿ ಸರ್, ಬೈಕ್ ತೊಗೊಂಡು ಸ್ಕೂಟ್ರ್ ತೊಗೊಂಡು ಬಂದ್ಬಿಡ್ತೀನಿ ಸರ್, ಹೋಗೋಣ ಸರ್. ನಿಮ್ಮದು ಬಟ್ಟೆಗಳು ಬೇರೆ ಹೊತ್ಕೊಂಡು ಹೋಗ್ಬೇಕಲ್ಲಪ್ಪ, ನಿಮ್ಮದು 1-2 ಸೀನ್ ಇದ್ದರೂ ಕೂಡ 5-6 ಡ್ರೆಸ್ ಹೇಳ್ತೀರ ನೀವು, ಮನೆಯವ್ರು ಬೈತಾರೆ, ಹೊತ್ಕೊಂಡು ಹೆಂಗೆ ಹೋಗ್ತೀರ ನೀವು ಅಂದ್ಬಿಟ್ಟು. ಮುಂದ್ಗಡೆ ಇಟ್ಕೋತೀನಿ, ಬನ್ನಿ ಸರ್ ನೀವು. ಸರಿ ಅಂದ. ಪಿಕಪ್ ಮಾಡ್ಕೊಂಡ. ಎಷ್ಟೊತ್ತಿಗೆ? ಬೆಳಗ್ಗೆ 5:55 ಬಂದ್ಬಿಟ್ಟ. ಪಿಕಪ್ ಆಯಿತು. ಯಲಹಂಕಕ್ಕೆ ಹಿಂಗೆ ಇದ್ರ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲೋ ಯಶವಂತಪುರ, ಈ ಬಲಗಡೆಗೆ ಫುಲ್ಲು ಸದಾಶಿವನಗರ, ಲೆಫ್ಟ್ ಸೈಡ್ ಮೂಲೆಯಲ್ಲಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಇದೆ, ಸಿಗ್ನಲ್. ಓಕೆ, ರಾಮಯ್ಯ ರೋಡು. ಹಾಂ, ರಾಮಯ್ಯ ರೋಡು. ಅಲ್ಲಿ ಹಿಂಗೆ ಹೋಗ್ತಾ ಇದ್ದೀವಿ, ಆ ಲೈಟ್ ಆನ್ ಮಾಡಿಬಿಟ್ಟಿದ್ದಾರೆ 6 ಗಂಟೆಗೆಲ್ಲ. ಏನಾಗಲ್ಲ ನಡಿಯೋ ಹಿಡ್ಕೊಂಬಿಟ್ಟ ಅಲ್ಲಿ ಸಿಗ್ನಲ್ ದಾಟು ಅಂತ. ಏನು ಸರ್ ನೀವು? ಹಲೋ ಸಂಗ್ಲಿಯಾನಾ CBI, ನೀವೇ ಹೆಂಗೆ ಮಾಡ್ಬಿಟ್ರೆ ಹೆಂಗೆ? ಕಟ್ಬಿಡಿ ಈಗ. ಅಲ್ಲಿ ನೋಡಿರ್ತಾರೆ, ಇದರಲ್ಲಿ ರೆಕಾರ್ಡ್ ಹಾಕ್ಬಿಟ್ಟಿರುತ್ತೆ, ಕಟ್ಬಿಡಿ, ಫೈನ್ ಕಟ್ಬಿಡಿ. ಇಲ್ಲಪ್ಪ ಇಷ್ಟು ಬೇಗ ಬರುತ್ತೆ ಅಂತ ಹೆಂಗಪ್ಪ ಗೊತ್ತು ನಮಗೆ? ನೀವು 6 ಗಂಟೆಗೆ ಹಾಕೋಕ್ಕೆ ಶುರು ಮಾಡಿಬಿಟ್ಟಿದ್ದೀರ ಲೈಟೆಲ್ಲ. 6:15 ಯಾರು ಬರ್ತಾರೆ ಅಂದ್ಬಿಟ್ಟು ನಾವು ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ನೋಡಿ, ಅಲ್ಲಿ ಶೂಟಿಂಗ್ ಡ್ರೆಸ್ಸು ಅರ್ಜೆಂಟ್ ಹೋಗ್ಬೇಕು. 7 ಗಂಟೆ ಕಾಲ್ ಶಿಟ್ಟಪ್ಪ ಇವತ್ತು, ಇಲ್ಲಾಂದ್ರೆ ಅರ್ಜೆಂಟ್ ಮಾಡ್ತಾ ಇರಲಿಲ್ಲ. ಅವ್ನಿಗೆ ಹೇಳ್ದ, ಅವನು ಸಿಗ್ನಲ್ ಬಂದ್ಬಿಡ್ತು ಅಂತ. ನಾನೇ ಗಲಾಟೆ ಮಾಡಿ ಕರ್ಕೊಂಡೋದೆ. ಹಿಂಗೆಲ್ಲ ಮಾಡಬೇಡಿ ಸರ್ ಇನ್ಮೇಲೆ. ಹಾಂ ಆಯ್ತಾಯ್ತು ಹೋಗಿ. ಅಲ್ಲೂ CBI ಶಂಕರ್ ಸಾಂಗ್ಲಿಯಾನ ಎಫೆಕ್ಟು, ಅಲ್ಲೂ ಬಿಟ್ಟು ಕಳಿಸ್ದ. ಸೊ ಈ ಥರದಲ್ಲಿ CBI ಶಂಕರ್ ಸಾಂಗ್ಲಿಯಾನ ಫೇಮಲ್ಲಿ 3-4 ಕಡೆ, ಇನ್ನೊಂದು 2 ಕಡೆದೆಲ್ಲ ಮರ್ತೋಗಿದೆ. ಈಗ ಅದೆಲ್ಲ ಬಚಾವಾಗಿ ಬಂದಿದ್ದೀನಿ. ಆತ್ಮಹತ್ಯೆ ಯಾಕೆ ಮಾಡ್ಕೋತೀಯ? ಸಾಯ್ಬೇಕು ಅಂತಿದ್ರೆ ನಾನೇ ಫೈರಿಂಗ್ ಆರ್ಡರ್ ಕೊಡ್ತೀನಿ. ಕಾನ್ಸ್ಟೇಬಲ್ಸ್ ಆಮೇಲೆ ನಿಮ್ಗೆ ಹೇಳಿದ್ದೆ, ಧರ್ಮಸ್ಥಳಕ್ಕೆ ಹೋದಾಗ ನಾವು 12 ಜನ ಇದ್ದೀವಿ, ಬಾಡ ಕಣಯ್ಯ ಅಂತಂದರೆ ಪೊಲೀಸ್ನವ್ರು ಬಂದ್ಬಿಟ್ಟು ಬನ್ನಿ ಸರ್ ಅಂತ ಸೀದಾ ಕರ್ಕೊಂಡು ಹೊರಟೋಗಿದ್ದ ಅಂತ ಹೇಳಿದ್ದೆ ನಿಮಗೆ ದರ್ಶನಕ್ಕೆ. ಹಾಂ, ದರ್ಶನಕ್ಕೆ. ಅದೇ ಥರ ರೀಸೆಂಟಾಗಿ ಬ್ರಹ್ಮಗಂಟು ಸಿನಿಮಾ ಸೀರಿಯಲ್ಗೆ ಹೋದು ಕಳಸ. 1 ಡೇ ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ರು. ಆಮೇಲೆ ನೋಡ್ರೆ 2nd ಡೇಯಿಂದ ಬೇಕು ಅಂತಾಯಿತು. ಸರ್ ಟಿಕೆಟ್ ವೇಸ್ಟ್ ಆಗ್ಬಿಡುತ್ತೆ ಸರ್, 1 ಡೇ ಅರ್ಲಿ ಬಂದ್ಬಿಡಿ ಅಂತ ಮ್ಯಾನೇಜರು.
ಸರಿ 1 ಡೇ ಮುಂಚೆ ಹೊರಟೋದೆ. 1 ಡೇ ಮುಂಚೆ ಹೋದಾಗ ಅಲ್ಲಿ ಕೂತ್ಕೊಂಡು ಏನು ಮಾಡೋದು, ಇಷ್ಟು ಹತ್ರ ಬಂದಿದ್ದೀವಿ ಕಳ್ಸೋಕ್ಕೆ, ಹೊರನಾಡಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬಂದ್ಬೋಣ ಅಂತ ಅವ್ರಿಗೆ ಹೇಳಿದೆ. ನಾವು ಹೊರನಾಡಿಗೆ ಹೋಗಿ ಬಂದ್ಬಿಡ್ತೀವಪ್ಪ ಅಂತ. ಚೆಲುವರಾಜ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಇನ್ನೊಂದಿಬ್ಬರು 3 ಜನಕ್ಕೆ ನಮಗೆ ಕೆಲಸ ಇರಲಿಲ್ಲ. ಸರ್ ಹೋಗೋಣ ಸರ್, ಹ್ಞೂ ನಡ್ರಿ ಹೋಗೋಣ ಅಂತ 3 ಜನ ಹೊರಟ್ಬಿಟ್ಟು, ಅಲ್ಲೇನು ಬೇಜಾನ್ ಬಸ್ಗಳಿದೆ, ಬಸ್ ಹಿಡ್ಕೊಂಡು ಹೊರಟೋಗ್ಬಿಟ್ಟು ಅಲ್ಲಿಗೆ. ಅಲ್ಲಿ ಹೋದರೆ ಸಿಕ್ಕಾಪಟ್ಟೆ ಕ್ಯೂ ಇದೆ ಅವತ್ತು. ಯಾರೋ ನೋಡಿದ್ರು, ಗುರ್ತು ಹಿಡಿದ್ರು, ಓ ಫಿಲಮ್ ಆರ್ಟಿಸ್ಟ್ ಅಲ್ವಾ ನೀವು ಅಂತ. ಅವರು ಚೆಲುವರಾಜ್ ನೋಡ್ಬಿಟ್ಟು, ನೀವು ಸೀರಿಯಲ್ ಮಾಡ್ತೀರಲ್ವ ಸರ್, ಹ್ಞೂ ಬನ್ನಿ 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 ಅಂದರು. ಸೀದಾ ಕರ್ಕೊಂಡೋಗಿ ದೇವ್ರ ಮುಂದೆ ಕೂರಿಸ್ಬಿಟ್ರು. ಕೂರಿಸಿ ಅಲ್ಲಿ ಇಲ್ಲದೆ ಹೋದರು ಕ್ಯೂನಲ್ಲಿ ಹೋದವರಿಗೆ ದೇವ್ರ ಮುಂದೆ ಕೂರಿಸ್ತಾರೆ. ಕೂರಿಸಿ ಎಲ್ಲ ಮಾಡಿ ಆಮೇಲೆ ಆ ಬ್ಯಾಚ್ ಮುಗಿದ್ಮೇಲೆ ಬೇರೆ ಬಿಡ್ತಾರೆ. ಬಟ್ ನಮ್ಮನ್ನು ಆ ಕಡೆಯಿಂದ ಡೈರೆಕ್ಟ್ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿ, ಸರ್ ಪ್ರಸಾದ ತೊಗೊಂಡು ಹೋಗಿ ಮಿಸ್ ಮಾಡಬೇಡಿ ನೋಡಿ, ಇಲ್ಲಿಂದನೇ ಇವರಿಗೆ ಊಟದ ಮನೆಗೆ ಕರ್ಕೊಂಡೋಗ್ಬಿಡೋ ಇವ್ರನ್ನ ಅಂತ. ಯಾಕಂದ್ರೆ ಅಲ್ಲಿ ಓಪನ್ ಆಗಲಿ ಅಂತ ಕಾಯ್ತಾ ಇರ್ತಾರೆ. 12ವರೆಗೆ ಊಟ ಸ್ಟಾರ್ಟ್ ಆಗಿಬಿಡುತ್ತೆ, 12 ಗಂಟೆಗೆ ಅಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ಜನ ಜಮಾಯಿಸ್ಬಿಟ್ಟಿರ್ತಾರೆ. 10 ಗಂಟೆಯಿಂದ ಹೋದವರೆಲ್ಲ ನಮ್ಮೊಂದು ಸಪರೇಟಿಗೆ ಆ ಕಡೆಯಿಂದ VIP ಗೇಟ್ ಅಲ್ಲಿಂದ ಕರ್ಕೊಂಡೋದ್ರು. ಇನ್ನೂ ಊಟ ಸ್ಟಾರ್ಟ್ ಆಗಿರಲಿಲ್ಲ. ಅಷ್ಟರೊಳಗೆ ಬಡಿಸೋರು ಅವರು ಇವರು ಎಲ್ಲ ಬಂದುಬಿಟ್ರು. ಓ ಬನ್ನಿ ಸರ್, ಏನು ಸರ್ ಅಪರೂಪಕ್ಕೆ ಬಂದುಬಿಟ್ಟಿದ್ದೀರಾ, ಬನ್ನಿ ಸರ್ ಅಂತ ಎಲ್ಲರೂ ಫೋಟೋ ಹೊಡೆಸ್ಕೊಂಡ್ರು. ನಮ್ಮ ಎಲ್ಲರೂ 4 ಜನ ಆರ್ಟಿಸ್ಟ್ಗಳಿಗೆ ಒಳ್ಳೆ ಟ್ರೀಟ್ಮೆಂಟು ಬಂದರು, ಫೋಟೋಗಳು ಹೊಡ್ಕೊಂಡ್ರು. ಫಸ್ಟೇ ಮುಂದೆ ಕೂರಿಸ್ಬಿಟ್ಟು ಇನ್ನೂ 5 ನಿಮಿಷ ಬೇಗನೆ ಶುರು ಹಚ್ಚಿಬಿಟ್ರು. 12ಕ್ಕೆ 5 ನಿಮಿಷ ಇದ್ದಂಗೆ ಊಟ ಶುರು ಮಾಡಿಬಿಟ್ರು ನಮಗೆ. ಮಾಡಿ ಆಮೇಲೆ ಎಲ್ಲರನ್ನು ಬಿಟ್ಟರು. ಸೊ ಅಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಆಯಿತು. ಎಲ್ಲ ಮುಗಿಸ್ಕೊಂಡು ಬಂದು ಈ ಥರ ಭಾಳಷ್ಟು ಕಡೆ ಹೋದಾಗ ನಮಗೆ ಈ CBI ಶಂಕರ್ ಸಾಂಗ್ಲಿ ಅನ್ನೋ ಫೇಮು ಕೆಲಸಗಳು ಮಾಡಿದೆ. ಈವನ್ ಪರ್ಮಿಷನ್ಗೆ ಅಷ್ಟೇ. ಎಷ್ಟೋ ಕಡೆ ನಿಮಗೆ ಹೋದರೆ ಏನು ರೇ ಲಾಸ್ಟ್ ಮಿನಿಟಲ್ಲಿ ಬಂದಿದ್ದೀರಾ ಅಂತಾರೆ ಪೊಲೀಸ್ ಸ್ಟೇಷನ್ಲಿ. ನಮ್ಮ ನೋಡ್ಕೊಳ್ಳಿ, ಸರ್ ಸಾಂಗ್ಲಿಯಾನ ಬಂದರು ನೋಡಿ, CBI ಶಂಕರ್ ಬಂದರು ನೋಡಿ ಅಂತ ಅವರು PC ಕಂಡು ಹಿಡಿತಾರೆ. ಸೀದಾ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಬಿಡ್ತಾರೆ. ಅದರಲ್ಲಿ ಭಾಳಷ್ಟು ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಕೂಡ ಗೊತ್ತು ಇವರು ಮಂಜುನಾಥ್ ಅಲ್ಲಿ ನೋಡ್ರಿ ನಿಮ್ಮ ಹೆಸರು ಅಂತಾರೆ. ಕೆಲವರು ಮಂಜಯ್ಯ ಅನ್ನಲ್ಲ, ಮಂಜುನಾಥ್ ಅಲ್ಲಿ ನೋಡ್ರಿ ಕೂತ್ಕೊಳ್ಳಿ ಅಂತ ಅವ್ರಿಗೆ ಕೂರಿಸಿ ಅವರೇ ಕಾಫಿ ಕೊಡಿಸಿ, ನಾವೇನು ಕೊಡಬೇಕಾಗಿಲ್ಲ ಸಮಥಿಂಗ್ಗಳನ್ನು. ಅದು ಜೈಲ್ದು ಬೇರೆ ಕತೆ ಅದು. ಇದು ಈ ಥರ ಶೂಟಿಂಗ್ ಪರ್ಮಿಷನ್ಗೆ ಹೋದಾಗ ಅವರೇ ಕಾಫಿ ಕೊಡಿಸಿ ನೀಟಾಗಿ ಪರ್ಮಿಷನ್ ಎಲ್ಲ ಕೊಟ್ಬಿಟ್ಟು, ಎಷ್ಟು ಜನ ಮೆನ್ ಬೇಕು, ಅದ್ರದ್ದೇನಿದೆ ಚಾರ್ಜಸ್ ಕಟ್ಟೋಗ್ಬಿಡಿ ಸರ್ ಅಂತೇಳಿ ಪರ್ಮಿಷನ್ ಕೊಡ್ತಾರೆ. ಸೊ ನನಗೆ ವೀರಪ್ಪ ಮಲ್ವಾಡಿ ಹೇಳೋರು, ರೀ ಎಲ್ಲೋದ್ರು ಅದು ಹೆಂಗೆ ಒಳ್ಳೆ ಇದ್ರ ಹೂವು ಎತ್ತೋ ಆ ಥರ ಕೆಲಸ ಮಾಡಿಸ್ಕೊಂಡ್ಬಿಡ್ತಿಲ್ಲ ರೀ, ನಾವು ಇನ್ಮೇಲೆ ಆ್ಯಕ್ಟ್ ಮಾಡೋಕ್ಕೆ ಸುಮ್ಮನೆ ಬೇಕ್ರಿ ಅನ್ನೋರು ಅವರು. ವೀರಪ್ಪ ಮಲ್ವಾಡಿ. ಓಕೆ. ಇವರು ಅಷ್ಟೇ, ಬಾಬು ಅಂತ ನಮ್ಮ ಮ್ಯಾನೇಜರು, ಚಂಪಕದಮ್ಮ ಬಾಬು. KGF ಎಲ್ಲ ದೊಡ್ಡ ಪಿಕ್ಚರ್ಗಳು ಎಲ್ಲ ಅವನೇ ಹ್ಯಾಂಡಲ್ ಮಾಡೋದು. ಸೊ ಅವನು ಹಂಗೆ, ನೀನಿದ್ರೆ ಕೆಲಸ ಈಸಿ ಆಗತ್ಕೊಂಡು ನೋಡೋ, ಹೋಗೋ ಅಲ್ಲೋಗೋ ಪರ್ಮಿಷನ್ ತಗೊಂಬರೋ, ಇದ್ರದ್ದು ತಗೊಂಬರೋ ಎಂಥದ್ದು ಮೈನ ಮಾಡುವಾಗ ಹೆಲಿಕಾಪ್ಟರ್ ಪರ್ಮಿಷನ್ ತಗೊಂಬರೋ, ಇನ್ನೊಂದು ತಗೊಂಬರೋ ಅಂತ ಕಳಿಸೋನು. ಹಾಗೆ ಎಲ್ಲಿ ಹೋದರೂ ಕೂಡ ಆ ಒಂದು ಆ್ಯಕ್ಟಿಂಗ್ ಮಾಡಿರೋದ್ರಿಂದ ನಮಗೆ ಕೆಲಸಗಳು ಭಾಳ ಸುಲಲಿತವಾಗಿ ಆಗುತ್ತೆ. ಅದೊಂದು ಖುಷಿ ವಿಷಯ ನಮಗೆ. ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದು ಟ್ರೈನ್ ಬಿಡಬಾರ್ದು. ನನ್ನ ಮಗ ಬೇರೆ ಯಾವ ದಾರಿಯಿಂದ ತಪ್ಪಿಸ್ಕೊತಾನೆ ನಾನು ನೋಡ್ತೇನೆ. ಎಷ್ಟೋ ಸಲ ಆಟೋ ಡ್ರೈವರ್ದು ಹೇಳಿದ್ದೆ ನಿಮಗೆ, ಇಲ್ಲೇ ಇದಕ್ಕೆ ಬಿಟ್ಬಿಡಪ್ಪ, ಅರ್ಜೆಂಟ್ ಹೋಗಬೇಕು, ನಾನು ಇವತ್ತು ಸೆಕೆಂಡ್ ಸಂಡೇ ಮೀಟಿಂಗ್ ಇದೆ, ಸಾರಾಗೋವಿಂದು ಮತ್ತು ಜಯಮಾಲ ಅವರೆಲ್ಲ ಬರ್ತಾರೆ, ಬೇಗ ಹೋಗ್ಬೇಕು ಮೀಟಿಂಗ್ಗೆ ಅಂತಂದರೆ, ಸರ್ ಬನ್ನಿ ಸರ್ ಅಲ್ಲಿಗೆ ಬಿಡ್ತೀನಿ ನಾನು ಅಂದ್ಬಿಟ್ಟು ಗಾಂಧಿನಗರ ತನಕ ಬಿಟ್ಬಿಟ್ಟ. ಏನು ಮಾಡಿದ್ರು ದುಡ್ಡು ತೊಗೊಳ್ಳಿಲ್ಲ ಸರ್ ಅವನು. ಒಂದು ಫೋಟೋ ಹೊಡ್ಕೊಂಬಿಟ್ಟು ನಿಮ್ಮ ಫೋಟೋ ಕೊಡಿ ಸರ್ ನಾನು ಶಂಕರ್ನಾಗ ಅಭಿಮಾನಿ ಸರ್, ನೋಡಿ ಸರ್ ಫೋಟೋ ಹಿಂದ್ಗಡೆ ಹಾಕಿದ್ದೀನಿ ನೋಡಿ ಸರ್ ಅಂತ. ಅದೇ ಇನ್ನು ಕೆಲವ್ರು ಇದ್ದಾರೆ, ನಾನು ಹೋಗಿ ಮೆಟ್ರೋಲ್ಲಿ ಎಳೆದುಬಿಟ್ಟು ಶೂಟಿಂಗ್ ಮುಗಿದ ಮೇಲೆ ಅಲ್ಲಿಂದ ಹತ್ತಿರ ನಮ್ಮ ಮನೆಗೆ ಮಿನಿಮಮ್ಮು ಆಗಲ್ಲ, ಮಿನಿಮಮ್ 30 ಇದೆಯಲ್ಲ 40 ಕೊಡ್ತೀನಿ ಕಣೆ ಅಂದರೆ ಆಗಲ್ಲ ಸರ್ 50 ಕೊಡಿ ಸರ್. ಯಾಕಪ್ಪ ಅಷ್ಟು ಸರ್, ನಿಮಗೇನು ಸರ್ ಸಿನಿಮಾದವರು ಈ ಥರನೂ ಕತೆ ಇದೆ. ದುಡ್ಡು ಮಾಡಿರ್ತೀರ ಅಂತ ಫ್ರೀಯಾಗಿ ಕರ್ಕೊಂಡು ಹೋಗೋರು ಒಂದು ಕಡೆ ಇದ್ದರೆ 50 ಎಕ್ಸ್ಟ್ರಾ ಕೊಡಿ, ನಿಮಗೇನು ಸಿನಿಮಾದವರು ಕೊಟ್ಟಿಗಟ್ಟಲೆ ಇದೆ ಅನ್ನೋ ಥರ ಮಾತಾಡೋರು ಇದ್ದಾರೆ. 9 ಗಂಟೆ ಆಗಿರಲ್ಲ ಇನ್ನೂ 1.5 ಕೊಡ್ತೀರಾ ಸರ್ ಬರ್ತೀವಿ. ಯಾಕಪ್ಪ 1.5? ಇಲ್ಲ ಅಷ್ಟೇ ಸರ್, ಮೊನ್ನೆ ಎಲ್ಲ ಹೋಗ್ಬೇಕಿತ್ತು ಒಂದು ಕಡೆ, ಆಗ ಇನ್ನು ಬುಕ್ ಮಾಡ್ತಾ ಕೂತ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೋಡಿದೆ. ಅದರಲ್ಲಿ ಇದಕ್ಕೆ ಮೆಜೆಸ್ಟಿಕ್ಕಿಗೆ 120 ರೂಪಾಯಿ ತೋರಿಸ್ತಾ ಇತ್ತು ಊಬರು. ಸರಿ ಇನ್ನು ಕಾಯಿ ತಗೋರೋದು ಬೇಡ, 10 ನಿಮಿಷ 15 ನಿಮಿಷ ಅಂತ ತೋರಿಸ್ತಾ ಇದೆ. ಅಲ್ಲಿ ಹೋದರೆ ಸಿಗ್ನಲ್ಲಿ ಬೇಕಷ್ಟು ಬರುತ್ತಲ್ಲ ಅಂತ ಹೋದೆ. ವಾಟದನ ಬಂದ, ಅವಾಗಿನ್ನೂ 8:15 ಅಷ್ಟೇ. ಬೇಗ ಹೊರಟು ಬರೋಣ, ನಾನು 9:15 ಬಸ್ಸು, 9:45 ಅಂದರೆ ಎಲ್ಲಿಗೆ ಸರ್ ಅಂದ. ಮೆಜೆಸ್ಟಿಕ್ಕಪ್ಪ
ಅಮರ್ ಟವರ್ ಹತ್ರ ಬಿಡಬೇಕು ಅಂತ. ಸರ್ 150 ಕೊಟ್ಟರೆ ಬರ್ತೀನಿ ಸರ್. ಏನಪ್ಪ ನೀನು ಇನ್ನೂ 9 ಗಂಟೆನೂ ಆಗಿಲ್ಲ ಸರ್, ಎಲ್ಲ ನಾವು ಎಕ್ಸ್ಟ್ರಾ ಬ್ಲ್ಯಾಕಲ್ಲಿ ಕೊಟ್ಟು ತರ್ತಾರೆ ಸರ್ ಗ್ಯಾಸು. 150 ಕೊಟ್ಟರೆ ಬರ್ತೀನಿ ಸರ್. ಇನ್ನು ಟೈಮ್ ಆಗುತ್ತೆ, ಇನ್ನೇನು ಮಾಡೋದು ಅಂದ್ಬಿಟ್ಟು 150 ರೂಪಾಯಿ ಕೊಟ್ಟು ಹೋದೆ. ಹೋಗ್ತಾ ಮಾತಾಡಿಸ್ತಾನೆ. ಅವಾಗ ನಿಮ್ಮನ್ನು ನೋಡಿದ್ದೀನಿ ಸರ್, ಅವೆಲ್ಲ ಅಂದ್ಕೊಂಡೆ ತುಂಬ ಪಿಕ್ಚರ್ಲಿ ಸಾಂಗ್ಲಿಯಾನ, CBI, ಶಂಕರು ಎಲ್ಲ ತುಂಬ ಮಾಡಿದ್ದೀರಾ. ಓ ಹಂಗಾರೆ ಹೋದ್ಮೇಲೆ ಕಮ್ಮಿ ಮಾಡ್ತಾನೆ ಅಂದ್ಕೊಂಡೆ. ಕಮ್ಮಿ ಏನು ಮಾಡಲಿಲ್ಲ. ಬಟ್ ಸ್ವಂತಕ್ಕಿಂತ ಮನೆ ಮಾಡಿದ್ದೀರಾ ಸರ್ ಅಂದ. ಇಲ್ಲ ಅಂದೆ. ಅದಕ್ಕೊಂದು ಟಿಪ್ಸ್ ಕೊಟ್ಟೋದ. ನಾನಿನ್ನೂ ಅಟೆಂಡ್ ಮಾಡಿದ್ರೆ ಏನು ಟಿಪ್ಸ್ ಅಂದರೆ ನಮ್ಮ ವಸತಿ ಸಚಿವರು ಜಮೀರ್ ಅಹಮದ್ ಲಾಟ್ರಿ. ಹಾಂ ಸರ್, ಜಮೀರ್ ಅಹಮದ್ ಒಳ್ಳೆ ಮನುಷ್ಯ ಸರ್. ಅವರು ತುಂಬ ಬಡತನದಲ್ಲಿದ್ದಾರೆ, ಸ್ವಂತ ಮನೆ ಇಲ್ಲ ಅಂತಂದರೆ ಖಂಡಿತ ಹೆಲ್ಪ್ ಮಾಡ್ತಾರೆ ಸರ್. ನೀವು ಇಷ್ಟೆಲ್ಲ ಸಿನಿಮಾ ಮಾಡಿದ್ದೀರಾ. ಅಂಬರೀಷ್ ಅಂದ್ಬಿಟ್ರೆ ಅವನಿಗೆ ತುಂಬ ಇಷ್ಟ. ಅಂಬರೀಷ್ ಜೊತೆ ಮಾಡಿದ್ದೀರಾ, ಅಯ್ಯೋ ಬೇಕಷ್ಟು ಫೋಟೋನು ಇದೆಯಪ್ಪ ಅಂದೆ. ಅದನ್ನೆಲ್ಲ ಒಂದು ಫೈಲ್ ಮಾಡ್ಕೊಂಡು ನೀವು ಹೋಗಿ ಸರ್, ಅವ್ರ ಮನೆಗೆ ಹೋಗಿ ಎಲ್ಲ ತೋರಿಸಿ, ಖಂಡಿತ ನಿಮ್ಗೆ ಒಂದು ಮನೆ ಆಗುತ್ತೆ ಸರ್. ನನ್ನ ಮಾತು ಸುಳ್ಳು ಅನ್ಕೋಬೇಡಿ ಸರ್, ಆಗತ್ತೆ ನಿಮಗೆ. ನೀವು ಅಷ್ಟು ಸೀನಿಯರ್, ನೀವು ಹೋಗಿ ಸರ್ ಅಂತ ಒಂದು ಟಿಪ್ಸ್ ಕೊಟ್ಬಿಟ್ಟು ಹೋದ. ನೋಡಿ, ಆಟೋ ಡ್ರೈವರ್ ನಿಮ್ಮ ಮನೆ ಕೊಡ್ಸೋಕೆ ಎಷ್ಟು ಕಷ್ಟಪಡ್ತಾರೆ. ಹಾಗೆ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದೀನಿ, ಅದನ್ನು ಒಂದು ಸಲ ಟ್ರೈಯಲ್ಲಿ ನೋಡ್ಬೋಣ. ಅವನು ಹೇಳಿದ್ನ ಹೋಗ್ಬಿಟ್ಟು ಎಲ್ಲ ರೆಕಾರ್ಡ್ಸ್ ಕೊಟ್ಟು ಇದು ಮಾಡೋಣ ಅಂತ, ನೋಡೋಣ ಹೇಗಾಗತ್ತೆ ಅಂತ. ಹಾಗೆ ಈ ಒಂದು CBI ಶಂಕರ್ ಫೇಮಲ್ಲಿ ಈ ಥರ ಎಕ್ಸ್ಟ್ರಾ ಕಿತ್ಕೊಳ್ಳೋರು ಇದ್ದಾರೆ. ನಿಮಗೇನು ಬೇಜಾನಿದೆ ಅಂತ ಫ್ರೀಯಾಗಿ ಕರ್ಕೊಂಡೋಗೋರು ಇದ್ದಾರೆ. ಸಿಗ್ನಲ್ಗಳಲ್ಲಿ ಹಾಗೆ ಪಾಸ್ ಮಾಡಿಸಿ ಆಯಿತು ಸರ್ ಹೋಗಿ ಅನ್ನೋರು ಇದ್ದಾರೆ. ಈ ಥರ ಎಲ್ಲ ಅನುಭವಗಳಾಗೋಗಿದೆ ನನಗೆ. ನೀವು ಹೋಗೋದು ಆಸ್ಪತ್ರೆಗಲ್ಲ, ನನ್ನ ಜೊತೆ. ವಾಟ್ ಡು ಯು ಮೀನ್? ಎಸ್, ಐ ಆಮ್ ಫ್ರಮ್ CBI. ನಮ್ಮ ಪರಮೇಶ್ವರ್ ಅವ್ರು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ, ನೆಂಟರಿಗೂ, ಬಂಧು ಬಾಂಧವರಿಗೂ ಕೂಡ ಹೇಳಿ ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.